ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1175 ಆಗುತ್ತೆ ಮತ್ತು ಜುಲೈ 2026ರ 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಜುಲೈ 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 3 ಆಗುತ್ತೆ. ಈಗ ಆಲ್ರೆಡಿ ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ, ನೋಡಿ ಮತ್ತು ಒಂದಷ್ಟು ಕಿರುಪರಿಚಯವೂ ಕೂಡ ಇದೆ. ಮೊದಲನೇ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಿರತಕ್ಕಂಥ ಈ ಒಂದು ಫೀಲ್ಡ್ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನೋಡಿ ಒಂದು ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ. ನಂತರ ವಿಡಿಯೋಗಳನ್ನು ನೋಡಿ. ಬರೀ ಪ್ರೊಫೈಲ್ ಚೆನ್ನಾಗಿದೆ ಅಂದರೆ ವಿಡಿಯೋ ಚೆನ್ನಾಗಿರ್ಬೇಕಂತೇನಿಲ್ಲ ಅಲ್ವಾ? ಅದಕ್ಕೆ ಮತ್ತೆ ಎಫರ್ಟ್ ಹಾಕಬೇಕು, ಅದಕ್ಕೆ ಮತ್ತೆ ಬೇರೆ ಬೇರೆ ಸ್ಕಿಲ್ಸ್ ಇರಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಇನ್ನು ಟೆಲಿಗ್ರಾಮ್ ಚಾನಲ್ ಹೆಸರೇನು ಸರ್ ಅಂತ ಕೇಳ್ತಾ ಇದ್ದೀರಿ. ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ, ಅಥವಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ. ಡಿಸ್ಕ್ರಿಪ್ಷನ್ ಅಂತ ಅಲ್ಲಿ ಕೆಳಗಡೆ ಮೋರ್ ಅಂತ ಹೊಡೆದ್ರೆ ಡಿಸ್ಕ್ರಿಪ್ಷನ್ ಬರುತ್ತೆ. ಅಲ್ಲಿ ಆ ಲಿಂಕ್ಗಳು, ಯೂಟ್ಯೂಬ್ ಚಾನಲ್ ಲಿಂಕು ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕು, ಯಾವ್ಯಾವ ವಿಡಿಯೋಸ್ ಇದ್ದಾವೆ ಆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಅದೆಲ್ಲ ತಿಳ್ಕೊಬೇಕು, ಸರ್ಚ್ ಮಾಡಬೇಕು. ಜೊತೆಗೆ PDF ಎಲ್ಲಿದೆ ಅಂತ ಕೇಳ್ತೀರಿ. PDF ಎಲ್ಲಿದೆ ಅಂದರೆ, ಸೊ ವಿಡಿಯೋಗಳನ್ನ ಕೇಳ್ತಾ ಇರ್ತಕ್ಕಂಥವ್ರು ಗೊತ್ತಿರುತ್ತೆ ಎಲ್ಲಿ PDF ಸಿಗ್ತವೆ ಅಂತ. ಗೊತ್ತಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ, ಅಲ್ಲಿ ಹೇಳಿರ್ತೀನಿ. ಇಲ್ಲ ಕಮೆಂಟ್ ಹಾಕಿರ್ತೀರಲ್ವ, ಆ ಕಮೆಂಟ್ ಕೆಳಗಡೆ PDF ಎಲ್ಲಿ ಸಿಗುತ್ತೆ ಅಂತ ಹಾಕಿರ್ತೀವಿ. ನಮ್ಮ ಜನ ಹೆಂಗಿದ್ದಾರೆ ಅಂದರೆ ಕಮೆಂಟ್ ಹಾಕಿ ಮರ್ತೋಗ್ಬಿಡೋದು ಅಷ್ಟೇ. ಹೌದಲ್ಲ, ನಾವು ಕಮೆಂಟ್ ಹಾಕಿದ್ವಿ, ರಿಪ್ಲೈ ಮಾಡ್ತಾರಾ ಏನೋ, ಮಾಡಿದಾರ ಏನೋ ಅನ್ನೋ ಕುತೂಹಲವೂ ಇಲ್ಲ ಜನಗಳಲ್ಲಿ ಅಲ್ವಾ? ಸೊ ಮತ್ತು ಈ ಮೆಂಬರ್ಶಿಪ್ ಪಡೆಯೋದು ಹೇಗೆ ಅಂತ ಜೂನ್ 2026 ಪಾರ್ಟ್ 2 ಅಲ್ಲಿ ನಾನೇ ಲೈವ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡಿ. ಅಥವಾ ಸಿಂಪಲ್ ಆಗಿ ಅಲ್ಲಿ ಜಾಯಿನ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ನಿಮ್ಮ ಫೋನ್ಪೇ ID ಅಥವಾ UPI ID ಹಾಕಿ. ಸೊ ನಂತರ ಫೋನ್ಪೇಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಪೇ ಮಾಡಿ ಮತ್ತು ವಾಪಸ್ ಬನ್ನಿ ಅಷ್ಟೇ. ಯಾವುದೋ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಬಳಸಿದರೆ ಸುಮ್ಮನೆ ಎಕ್ಸ್ಟ್ರಾ ಫೀಸ್ ತೊಗೊಳ್ತಾರೆ. ಫೋನ್ಪೇ ಈಸ್ ವೆರಿ ಈಸಿಯರ್. ಗೂಗಲ್ ಪೇ, ಫೋನ್ಪೇ ಅಂತಕ್ಕಂಥವು ಭಾಳ ಈಸಿ ಇದ್ದಾವೆ. ಎಷ್ಟು ಅಮೌಂಟ್ ಇದೆ ಅಷ್ಟೇ ಕಟ್ ಮಾಡ್ಕೊಳ್ತಾರೆ ಸುಮ್ಮನೆ. ಮತ್ತು ಅಲ್ಲಿ ಆಟೋಪೇ ಕೇಳುತ್ತೆ, ಸೆಟ್ ಆಟೋಪೇ ಅಂತ. ಆಟೋಪೇ ಸೆಟ್ ಮಾಡಿ, ಸೆಟ್ ಮಾಡಿದ ನಂತರ ನೀವು ಈಗ ಸಪೋಸ್ ಇವತ್ತು ತೆಗೆದುಕೊಂಡ್ರೆ 9/7/2026 ಪರ್ಚೇಸ್ ಮಾಡಿದ್ದೀರಂದರೆ 30 ಡೇಸ್ವರೆಗೂ ಕ್ಲಾಸಸ್ ಬರ್ತವೆ. 30 ಡೇಸ್ವರೆಗೂ ನೀವೇನು ಮಾಡಬೇಕು, ಒಂದು 25 ಡೇಸ್ ಆದ ನಂತರ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಬೇಕಿರೋರು, ನಮಗೆ ಬೇಡ ಸರ್ ಕ್ಲಾಸ್ ಸಾಕು ಅನ್ನೋರು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ, ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಂತರ ನೆಕ್ಸ್ಟ್ ಮಂತ್ ಕಟ್ ಆಗೋದೇ ಇಲ್ಲ. ನೆಕ್ಸ್ಟ್ 9/8/2026ಗೆ ಆಟೋಮೆಟಿಕ್ ಕಟ್ ಆಗೋದೇ ಇಲ್ಲ. ಅದು ಆಟೋಪೇ ಸೆಟ್ ಮಾಡಿದ್ರು ಕ್ಯಾನ್ಸಲ್ ಮಾಡ್ತಾ ಇದ್ರಿ ಅನ್ನಂಗೆ. ಅಲ್ಲ ಸರ್, ಯಾಕೆ 25 ಡೇಸಲ್ಲೇ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು? 30 ದಿನ ಬರ್ತಾವಲ್ವ ಕ್ಲಾಸು, ಇನ್ನೂ 5 ದಿನ ವೇಸ್ಟ್ ಆಗ್ಬಿಡುತ್ತಲ್ವ ಅನ್ನೋ ಫೀಲ್ ಇರೋರು ನೋಡ್ರಿ, ಕ್ಯಾನ್ಸಲ್ ಮಾಡಿಕೊಂಡ್ರು ಕೂಡ ಅಮೌಂಟ್ ಕಟ್ ಆಗಲ್ಲ ಅಷ್ಟೇ, ಬಟ್ 30 ಡೇಸ್ವರೆಗೂ, ಆ ಎಕ್ಸ್ಟ್ರಾ 5 ಡೇಸ್ವರೆಗೂ ಕ್ಲಾಸಸ್ ವಿಸಿಬಲ್ ಆಗೇ ಆಗ್ತವೆ. ಇದು ಯೂಟ್ಯೂಬ್ ಅವ್ರ ಸೆಟಪ್, ಇಂಟರ್ನ್ಯಾಷನಲ್ ಸೆಟಪ್, ನಿಮ್ಮ ಸೆಟಪ್ ಅಲ್ಲ ಇದು, ಅರ್ಥ ಮಾಡ್ಕೊಳ್ರಿ. ಮತ್ತು 2 ಟೈಪ್ ಆಫ್ ಕ್ಲಾಸಸ್ ಇದೆ. ಒಂದು ಗೋಲ್ಡ್ ಕ್ಲಾಸ್ ಅಂತ, ಇನ್ನೊಂದು ಡೈಮಂಡ್ ಕ್ಲಾಸ್ ಅಂತ. ಗೋಲ್ಡ್ ಕ್ಲಾಸಲ್ಲಿ 2 ತಿಂಗಳ ಕರೆಂಟ್ ಅಫೇರ್ಸ್ಗಳು ಓಪನ್ ಆಗ್ತವೆ ಅಂತ ಹೇಳಿದ್ದೀವಿ. 2 ತಿಂಗಳು ಅಂದರೆ ಯಾವ್ಯಾವು? ಈಗ ಸಪೋಸ್ ಜುಲೈ ಮಾಡ್ತಾ ಇದ್ದೀವಿ, ಜುಲೈದು ಕರೆಂಟ್ ಅಫೇರ್ಸ್ ಓಪನ್ ಆಗ್ತವೆ, ಜೂನ್ದು ಓಪನ್ ಆಗ್ತವೆ, ಮೇದು ಕೂಡ ಓಪನ್ ಆಗ್ತವೆ. ಮತ್ತು 3 ತಿಂಗಳಾಯ್ತಲ್ಲ ಸರ್ ಅಂದರೆ ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. ಇಲ್ಲೇನಾರ ಕಾನೂನು ಇದೆಯಾ ಇಷ್ಟು 2 ತಿಂಗಳು ಅಂದ ತಕ್ಷಣ 2 ತಿಂಗಳು ಕೊಡೋದು? ಹಂಗಂತ ಎಲ್ಲ ತಿಂಗಳು ಕೊಟ್ಬಿಡಿ ಅಂತ ಕೇಳ್ಬೋದು. ಅದಕ್ಕೂ ಕಾನೂನಿಲ್ವಲ್ಲ ಸರ್ ಅಂತ. ಅಂಥ ಜಾಣತನ ಭಾಳ ಇದೆ ನಮ್ಮಲ್ಲಿ ಅಲ್ವಾ? ಇಲ್ಲೇ ಸೊ ನೆಕ್ಸ್ಟು ಜುಲೈದು, ಜೂನ್ದು ನೋಡಿ, ಮೇದು ಓಪನ್ ಇದ್ರೆ ನೋಡಿ, ಇಲ್ಲಾಂದರೆ ಡೈಮಂಡ್ ಕ್ಲಾಸ್ ತೊಗೊಳ್ರಿ. ಡೈಮಂಡ್ ಕ್ಲಾಸಲ್ಲಿ ಎಲ್ಲ 1400 ವೀಡಿಯೋಸು ಓಪನ್ ಆಗ್ತವೆ, ಬಟ್ ಫಾರ್ 30 ಡೇಸ್. 30 ಡೇಸ್. ಈ ಗೋಲ್ಡ್ ಕ್ಲಾಸಲ್ಲೂ 30 ಡೇಸ್ವರೆಗೂ, ಈ ಡೈಮಂಡ್ ಕ್ಲಾಸಲ್ಲೂ 30 ಡೇಸ್ವರೆಗೂ, ವ್ಯಾಲಿಡಿಟಿ 30 ಡೇಸ್. ಗೋಲ್ಡ್ ಕ್ಲಾಸಲ್ಲಿ 2 ತಿಂಗಳ ಕರೆಂಟ್ ಅಫೇರ್ಸ್ ಬರ್ತವೆ, ಡೈಮಂಡ್ ಕ್ಲಾಸಲ್ಲಿ ಎಲ್ಲ 1400 ವೀಡಿಯೋಸು ಬರ್ತವೆ. ಅದು ಕಂಪ್ಯೂಟ್ರಿಗೆ ಕೆಲವೊಬ್ರು ಏನಿರ್ತಾರೆ, ಅವ್ರಿಗೆ ಕಂಪ್ಯೂಟ್ರ್ ನೋಡಬೇಕು, ಅಮರೇಶ್ ಸರ್ ಕಂಪ್ಯೂಟ್ರ್ ಚೆನ್ನಾಗಿ ಮಾಡ್ತಾರೆ ಅಂತ ಯಾರೋ ಹೇಳಿರ್ತಾರೆ. ಕಂಪ್ಯೂಟ್ರದ್ದು 98 ವೀಡಿಯೋಸ್ ಇದ್ದಾವೆ. ಆ 98 ವೀಡಿಯೋಸ್ನ 1 ತಿಂಗಳಲ್ಲಿ ನೋಡಿ ಮುಗಿಸ್ಬಿಡ್ತಾರೆ. ಅವ್ರದ್ದು ಅಷ್ಟೇ ಕೆಲಸ. ದಿನಕ್ಕೆ 3 ವೀಡಿಯೋ ನೋಡಿ ಮುಗಿಸಾಕ್ಬಿಡ್ತಾರೆ. ಅವರ ಉದ್ದೇಶ ಏನು? ಕಮ್ಯುನಿಕೇಷನ್ ಪೇಪರ್ಗೆ ಕಂಪ್ಯೂಟ್ರ್ ಚೆನ್ನಾಗಿ ಮಾಡ್ತಾರೆ ಅಮರೇಶ್ ಸರ್ ಅಂತ ಕೇಳಿರ್ತಾರೆ, ಬಂದು ನೋಡ್ತಾರೆ, ಮುಗಿದಾಯ್ತು, ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ.
ಕೆಲವೊಬ್ರು ಕರೆಂಟ್ ಅಫೇರ್ಸು ಜನವರಿಯಿಂದ ಬೇಕು ಅನ್ನೋ ಉದ್ದೇಶ ಇರುತ್ತೆ. ಯಾರೋ ಹೇಳಿರ್ತಾರೆ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಇದಾವೆ ನೋಡ್ರಿ ಅಂತ. ಸೊ ಅವ್ರು ಕರೆಂಟ್ ಅಫೇರ್ಸ್ ಬರ್ತಾರೆ, ಜನವರಿಯಿಂದ ನೋಡ್ತಾರೆ, ಒಂದು 2-3 ತಿಂಗಳು ತೊಗೊಳ್ತಾರೆ. ಸೊ ತಮ್ಮ ಕೆಲಸ ಆದಮೇಲೆ ಎಕ್ಸಿಟ್ ಆಗ್ತಾರೆ. ಇನ್ನು ಕೆಲವೊಬ್ರು PYQs ಬಗ್ಗೆ ಯಾರೋ ಹೇಳಿರ್ತಾರೆ, PYQ ಸಾಲ್ವ್ ಮಾಡ್ಬೇಕ್ರಿ, KA ಎಲ್ಲ ಸೇಮ್ ಟಾಪಿಕ್ ಮೇಲೆ ರಿಪೀಟೆಡ್ ಕ್ವಶನ್ಗಳು ಬರ್ತಾ ಇದ್ದಾವೆ, ಟಾಪಿಕ್ ಸೇಮ್ ಕ್ವಶನ್ ಬೇರೆ ಬರ್ತಾ ಇದೆ. ಎಲ್ಲಿ ಗೊತ್ತಾಗುತ್ತೆ ಅಂದರೆ ನಾವೇ ಎಫರ್ಟ್ ಆಗಿ ಸಾಲ್ವ್ ಮಾಡಿರ್ತೀವಿ. ನೀವು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂದ್ರೆ ಭಾಳ ಟೈಮ್ ಬೇಕಾಗುತ್ತೆ, ಅಷ್ಟು ಎಕ್ಸ್ಪರ್ಟೈಸ್ ಇರಲ್ರಿ ನಿಮ್ಮ ಹತ್ರ. ಅದಕ್ಕೆ ನೀವು ಇನ್ನು ಸ್ಟೂಡೆಂಟ್ಸು ಅರ್ಥ ಮಾಡ್ಕೊಳ್ರಿ. ಅದೆಲ್ಲ ನೀವು ಒದ್ದಾಡಿ ಹುಡ್ಕೊಂಬರೋದ್ರೊಳಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಿ? ಸುಮ್ಮನೆ ಅರ್ಥ ಮಾಡ್ಕೊಳ್ರಿ, ಜಾಣತನ ಬಳಸ್ಕೋಬೇಕು. ಆಲ್ರೆಡಿ IITಲಿ ಓದಿರೋಂಥವ್ರೆ ಬಂದು ನಿಮಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀವಿ, ಇನ್ನು ಎಲ್ಲಿ ಸಿಗ್ತಾರೆ ಹೇಳಿ ನಿಮಗೆ? ಭಾಳ ಜಾಣತನ ತೋರಿಸ್ಬೇಡ್ರಿ. ಯಾವಾಗ ನಾವು ಇಲ್ಲಿ ಎಫರ್ಟ್ ಬೇಕಾಗುತ್ತೆ, ಯಾರು ಒಂದಷ್ಟು ಏನು ನಾವೇನು 10,000 8,000 5,000 ರೂಪಾಯಿ ಏನು ಇಟ್ಟಿಲ್ಲ. ಮತ್ತೆ ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಒಂದೇ ಸಲಕ್ಕೆ 3,000 ಕಟ್ಕೊಂಡ್ಬಿಡೋದು, 5,000 ಕಟ್ಸ್ಕೊಳ್ಳೋದು, ಒಂದು ತಿಂಗಳು ಚೆನ್ನಾಗಿ ಪಾಠ ಮಾಡೋದು, ಆಮೇಲೆ ಮರ್ತೇ ಹೋಗ್ಬಿಡ್ತೀವಿ. ನೀವು ಮರ್ತು ಹೋಗ್ತೀರಿ, ಅವರು ಮರ್ತು ಹೋಗ್ತಾರೆ, ಪಾಠನೇ ಕೇಳಲ್ಲ. ಇದು ಹಂಗಲ್ಲ. ಈ ತಿಂಗಳು ಇಷ್ಟ ಆದರೆ ತೊಗೊಳ್ತೀರಿ, ಇವ್ರು ಪಾಠ ಸರಿಗಿಲ್ಲ ಅಂದರೆ ಮುಂದಿನ ತಿಂಗಳು ಎಕ್ಸಿಟ್ ಆಗ್ತೀರಿ. ಇಲ್ಲಿ ಯಾರು ಕೇಳೋನೆ ಅವನು ಅಲ್ವಾ? ಆಗಿರಬೇಕು. ಚೆನ್ನಾಗಿ ಮಾಡ್ಬೇಕನ್ನೋ ಕನ್ಸಿಸ್ಟೆನ್ಸಿ ನಮಗೂ ಇರಬೇಕು. ಪಾಠ ಚೆನ್ನಾಗಿ ಕೇಳಿದರೆ, ಚೆನ್ನಾಗಿ ಮಾಡಿದರೆ ಮುಂದುವರಿತೀನಿ, ಇಲ್ಲಾಂದ್ರೆ ಎಕ್ಸಿಟ್ ಆಗ್ತೀನಿ ಅಂತ ಆಪ್ಷನ್ನು ನಿಮ್ಗಿರಬೇಕು. ಅವಾಗ ಮಾತ್ರ ಸರಿ ಇರುತ್ತೆ. ಸ್ಕೂಲ್ಗೆ ಹೋಗಿ 50,000 ರೂಪಾಯಿ ಫೀಸ್ ಕಟ್ಟಿ ಇವರು ಪಾಠ ಸ್ಕೂಲಲ್ಲಿ ಸರಿ ಮಾಡ್ತಾ ಇಲ್ಲ ಅಂದರೆ ಬ್ಲೇಮ್ ಮಾಡ್ಕೊಂತ ಕುಂತಾರೆ, ಯಾರ್ದು? ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಒಳ್ಳೆ ಆಪ್ಷನ್ ಅನ್ನೋದು ನನ್ನ ಭಾವನೆ. ಮುಂದೆ ಸಾಕಷ್ಟು ಸಂಬಳ ದುಡಿಬೋದು, ಈಗ ಒಳ್ಳೆ ಕಂಟೆಂಟ್ ಇರಲಿ, ಸ್ವಲ್ಪ ಎಫರ್ಟ್ ಹಾಕಿ. ಯಾಕಂದರೆ ಟೀಮ್ ಎಲ್ಲ ಕುಂತು ಒಂದೊಂದು ವೀಡಿಯೋಗೆ 8-10 ಗಂಟೆ ವೇಸ್ಟ್ ಮಾಡಿ ನಮ್ಮ ಜೀವನನೇ ವೇಸ್ಟ್ ಮಾಡ್ತಾ ಇದ್ದೀವಲ್ಲ, ಅಷ್ಟು ಎಫರ್ಟ್ ಆಗ್ತಾ ಇರ್ತೀವಿ. ನನಗೆ ನಮಗೂ ಆರೋಗ್ಯ, ನಮಗೂ ಕಣ್ಣು, ನಮ್ಮ ದೇಹ, ಸೊ ಎಲ್ಲದಕ್ಕೂ ಒಂದು ಬೆಲೆ ಇದೆ ಅಂದಂಗೆ. ಭಾಳ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಜೂನ್ 2026 ಪಾರ್ಟ್ 2 ವಿಡಿಯೋ ನೋಡಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳೋದು ಅಂತ. ಆಮೇಲೆ ಕಮೆಂಟ್ ಹಾಕಿದ ಮೇಲೆ ಸ್ವಲ್ಪ ಹೋಗಿ ನೋಡೋದು ಕಲೀರಿ, ಏನು ರಿಪ್ಲೈ ಮಾಡಿದ್ದಾರೆ ಅಂತ. ಇಮೇಲ್ ಮಾಡೋವಾಗ ಸ್ವಲ್ಪ ಮೊಬೈಲ್ ನಂಬರ್ ಹಾಕೋದನ್ನು ಮರಿಬೇಡ್ರಿ. ಇಮೇಲ್ ID ಎಲ್ಲಿದೆ ಅಂತ ಕೇಳ್ತಾ ಇರ್ತೀರಿ. ಹಾಗಾದರೆ ನಮ್ಮ ವಿಡಿಯೋ ಏನು ಫಾಲೋ ಮಾಡಿದಂಗೆ ನೀವು? ಪ್ರತಿ ಸ್ಲೈಡಲ್ಲಿ ಇಮೇಲ್ ID ಇರುತ್ತೆ, amaresh.pothnad@gmail.com ಅಂತ. ಸ್ವಲ್ಪ ನೋಡೋ ಪುರ್ಸತ್ತಿರಲಿ ಅಲ್ವಾ? ಸೊ ಇಷ್ಟು ಹೇಳ್ತಾ ಇರಲಿ, ಸ್ವಲ್ಪ ಎಚ್ಚರಿಸ್ಬೇಕು ಅವಾಗವಾಗ. ಇಲ್ಲದೆ ಹೋದರೆ ಈ ರಿಯಲ್ ಏನು ಈ ಆನ್ಲೈನ್ ಕ್ಲಾಸ್ ಆಗಿದ್ದಕ್ಕೆ ಯಾರು ಎಲ್ಲಿ ನೋಡ್ತಾ ಇರ್ತೀರಿ ಗೊತ್ತಾಗಲ್ಲ. ಆ್ಯಕ್ಚುಯಲ್ ಕ್ಲಾಸ್ ಆಗಿದ್ದಿದ್ರೆ ಸ್ವಲ್ಪ ಜಾಸ್ತಿನೇ ಕ್ಲಾಸ್ ತೊಗೋಬೋದಾಗಿತ್ತು. ಓಕೆ, ಸೊ ಕ್ವಶನ್ ನಂಬರ್ 1, ಗುಜರಾತ್ ತನ್ನ 4,087 ಕಿಲೋಮೀಟರ್ ಕರಾವಳಿಯಲ್ಲಿ 680ಕ್ಕೂ ಹೆಚ್ಚು ಡಾಲ್ಫಿನ್ಗಳನ್ನು ದಾಖಲಿಸಿದ್ದು, ಸಮುದ್ರ ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ರಾಜ್ಯದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ಗುಜರಾತ್ ಹ್ಯಾಸ್ recorded more than 680 dolphin along its 4,087 kilometer coastline, highlighting the state's growing importance in marine biodiversity conservation. ಇಲ್ಲಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಗುಜರಾತಲ್ಲಿ ಎಷ್ಟು ಡಾಲ್ಫಿನ್ಗಳು ಕಂಡು ಬಂದಿದ್ದಾವೆ ಮತ್ತು ಯಾವ ರೀತಿಯ ಡಾಲ್ಫಿನ್ಗಳಿದ್ದಾವೆ, ಗುಜರಾತ್ನ ಯಾವ ಭಾಗದಲ್ಲಿದ್ದಾವೆ ಅನ್ನೋದು ಹೊರತು ಇಲ್ಲಿ ಎಷ್ಟು ಕಿಲೋಮೀಟರ್ ಕೋಸ್ಟ್ ಲೈನ್ ಇದೆ ಅನ್ನೋದು ನಮ್ಮ ಈಗಿನ ಈ ಒಂದು ಕ್ವಶನ್ನ ಪ್ರಸ್ತುತ ಇಂಪಾರ್ಟೆನ್ಸ್ ಅಲ್ಲ. ಅದಕ್ಕೆ ಬೇರೆ ಕಡೆ ಎಲ್ಲೋ ಹೇಳಿರ್ತೀನಿ, ನಮ್ಮ ಇಂಡಿಯಾದ ಕೋಸ್ಟ್ ಲೈನ್ ಎಷ್ಟಿದೆ, ಅಪ್ಗ್ರೇಡ್ ಮಾಡಿದ್ರು, ಹೊಸ ಮಾನದಂಡಗಳ ಮೂಲಕ ಎಷ್ಟು ಕೋಸ್ಟ್ ಲೈನ್ ಬಂದಿದೆ, ಅದು ಬೇರೆ ವಿಚಾರ, ಬೇರೆ ಕಡೆ ತಿಳ್ಕೋಬೇಕು. ಇಲ್ಲಿ ಬಂದಿಲ್ಲ ಸರ್ 4,087 ಇಲ್ಲ ಬೇರೆ ಇದೆ ಅನ್ನೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಉದ್ದೇಶ ಏನು, 680 ಡಾಲ್ಫಿನ್ಗಳು ಗುಜರಾತಲ್ಲಿ ಇತ್ತೀಚೆಗೆ ರೆಕಾರ್ಡ್ ಆಗಿದ್ದಾವೆ. ಆ ಡಾಲ್ಫಿನ್ಗಳ ವಿಧಗಳ್ಯಾವ್ಯಾವು, ಎಲ್ಲಿ ಕಂಡು ಬಂದಿದ್ದಾವೆ? ಗುಜರಾತ್ ರೆಕಾರ್ಡ್ಸ್ ಓವರ್ 680 ಡಾಲ್ಫಿನ್ಸ್. ಗುಜರಾತ್ ತನ್ನ ಕರಾವಳಿಯಲ್ಲಿ 680ಕ್ಕೂ ಹೆಚ್ಚು ಡಾಲ್ಫಿನ್ಗಳನ್ನು ದಾಖಲಿಸಿದ್ದು, ಸಮುದ್ರ ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ರಾಜ್ಯ ತನ್ನ ಪ್ರಾಮುಖ್ಯತೆಯನ್ನು ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇತ್ತೀಚಿನ ಡಾಲ್ಫಿನ್ ಸಮೀಕ್ಷೆಯನ್ನು ಗುಜರಾತ್ ಮಾಡಿದ್ದು ಆ ಒಂದು ಕರಾವಳಿ ಮತ್ತು ಸಮುದ್ರ ಪ್ರದೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕಚ್ ಕೊಲ್ಲಿಯಲ್ಲಿ ಹೆಚ್ಚಿನ ಪ್ರಮುಖ ಡಾಲ್ಫಿನ್ಗಳು ಕಂಡು ಬಂದಿದ್ದಾವೆ. ಈ ಒಂದು ಗುಜರಾತ್ನಲ್ಲಿ 2 ರೀತಿಯ ಡಾಲ್ಫಿನ್ಗಳು ಕಂಡು ಬಂದಿದ್ದಾವಂತೆ. ಒಂದು ಇಂಡೋ ಪೆಸಿಫಿಕ್ ಹಂಪ್ ಬ್ಯಾಕ್ ಡಾಲ್ಫಿನ್, ಎರಡನೇದು ಬಾಟಲ್ ನೋಸ್ ಡಾಲ್ಫಿನ್. ಇಂಡೋ ಪೆಸಿಫಿಕ್ ಹಂಪ್ ಬ್ಯಾಕ್ ಅಂದರೆ ಬ್ಯಾಕ್ ಸ್ವಲ್ಪ ಏನು ಉಬ್ಬಿರ್ತಕ್ಕಂತಹ, ಬ್ಯಾಕ್ ಸ್ವಲ್ಪ ಹಂಪ್ ಬ್ಯಾಕ್ಡ್
ಅಂತ ಕರಿತೀವಿ, ಆ ರೀತಿಯ ಡಾಲ್ಫಿನ್ಗಳು. ಮತ್ತು ಆ ನೋಸ್ ಹೇಗಿದೆ ಅಂದರೆ ಬಾಟಲ್ ಥರ ಇರುತ್ತಂತೆ. ಆ ಬಾಟಲ್ ನೋಸ್ ಡಾಲ್ಫಿನ್ಗಳು ಇತ್ತೀಚೆಗೆ ಗುಜರಾತಿನ ಈ ಒಂದು ಸರ್ವೆಯಲ್ಲಿ ಕಂಡು ಬಂದಿದ್ದೇವೆ. ಇಂಡೋ ಪೆಸಿಫಿಕ್ ಹಂಪ್ ಬ್ಯಾಕ್ ಡಾಲ್ಫಿನ್, ಮತ್ತೊಂದು ಕಾಮನ್ ಬಾಟಲ್ ನೋಸ್ ಡಾಲ್ಫಿನ್. ಹೀಗೆ 2 ವಿಧದ ಈ ಒಂದು ಡಾಲ್ಫಿನ್ಗಳು ಕಂಡು ಬಂದಿದ್ದೇವೆ. ಅವುಗಳ ಸಂಖ್ಯೆ ಸುಮಾರು 680 ಇದಾವೆ ಅಂತ ಗೊತ್ತಾಗ್ತಾ ಇದೆ. ಆ ಮೂಲಕ ಗುಜರಾತ್ ಈ ರೀತಿಯ ಒಂದು ಕೋಸ್ಟಲ್ಲಿ ಈ ಸರ್ವೆಯನ್ನು ಮಾಡಿರ್ತಕ್ಕಂಥ ರಾಜ್ಯವಾಗ್ತಾ ಇದೆ. 680 ಡಾಲ್ಫಿನ್ಗಳನ್ನು ಕಂಡುಹಿಡಿದಿದ್ದಾರೆ. ಕ್ವಶನ್ ನಂಬರ್ 2, ದಕ್ಷಿಣ ಭಾರತದ ನೀರಿನ ನಿರ್ವಹಣೆ ಮತ್ತು ಕೃಷಿ ಭವಿಷ್ಯಕ್ಕೆ ಒಂದು ಮೈಲಿಗಲ್ಲು ಆಗಿದೆ. ತುಂಗಭದ್ರಾ ಅಣೆಕಟ್ಟಿನ ಹೊಸದಾಗಿ ಸ್ಥಾಪಿಸಲಾದ 33 ಸ್ಪಿಲ್ವೇ ಕ್ರಸ್ಟ್ ಗೇಟ್ಗಳನ್ನು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ಇನ್ ಎ ಲ್ಯಾಂಡ್ಮಾರ್ಕ್ ಮೊಮೆಂಟ್ ಫಾರ್ ದ ಸೌತ್ ಇಂಡಿಯಾಸ್ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ಅಗ್ರಿಕಲ್ಚರ್ ಫ್ಯೂಚರ್, ದ ನ್ಯೂಲಿ ಇನ್ಸ್ಟಾಲ್ಡ್ 33 ಸ್ಪಿಲ್ವೇ ಕ್ರಸ್ಟ್ ಗೇಟ್ಸ್ ಆಫ್ ದ ತುಂಗಭದ್ರಾ ಡ್ಯಾಮ್ were inaugurated in the presence of the chief ministers of Karnataka, Andhra Pradesh and Telangana. ಸೊ ಜಲಾಶಯಗಳ ಹೂಳು ತೆಗೆಯಲು ಬೃಹತ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತೆ. ಹೊಸ ಇತಿಹಾಸ ಬರೆದ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು ಘೋಷಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದ ನೀರಾವರಿ ಸಚಿವರು ಆಗಿರ್ತಕ್ಕಂತಹ CR ಪಾಟೀಲ್ ಅವರು ಕೂಡ ಭಾಗವಹಿಸಿದ್ದಾರೆ. ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತ್ರಿವಳಿ ರಾಜ್ಯಗಳು ಅಂದರೆ ನಮ್ಮ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಈ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜೊತೆಗೆ ಕೇಂದ್ರದ ನೀರಾವರಿ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದನ್ನು ನಾವು ಕೇಂದ್ರದ ಜಲಶಕ್ತಿ ಸಚಿವಾಲಯ ಅಂತ ಕರಿತೀವಿ. ಜಲಶಕ್ತಿ ಸಚಿವಾಲಯದ ಮುಖ್ಯಸ್ಥರು ಅಥವಾ ಸಚಿವರಾಗಿರ್ತಕ್ಕಂಥ CR ಪಾಟೀಲ್ ಅವರು, ಕರ್ನಾಟಕದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡುರವರು ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿರವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಸಮಾರಂಭ. ಇದು ಯಾವುದ್ರ ಬಗ್ಗೆನೂ ಕೇಳದೇ ಇರ್ಬೋದು. ಒಂದು, ಮುಖ್ಯಮಂತ್ರಿಗಳು ಯಾರು, ಕೇಂದ್ರದ ಜಲಶಕ್ತಿ ಸಚಿವರು ಯಾರು ಅಂತ ತಿಳ್ಕೊಬೇಕಾಗುತ್ತೆ. ಜೊತೆಗೆ ಇದೇ ಒಂದು ತುಂಗಭದ್ರಾ ಅಣೆಕಟ್ಟಿನ 19ನೇ ಗೇಟು ಮುರಿದಿತ್ತು, ಸಾಕಷ್ಟು ನೀರು ಪೋಲಾಗಿತ್ತು. ಆ ಮೂಲಕ ಮತ್ತೆ ಅದನ್ನು ರೀಪ್ಲೇಸ್ ಮಾಡಿದ್ರು. ಕನಯ್ಯ ನಾಯ್ಡು ಆಪರೇಷನ್ ಅಂತ ಕರೆದಿದ್ವಿ. ಅವ್ರಿಗೆ ನಂತರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಅವೆಲ್ಲವೂ ಕೂಡ ಹಿಂದೆ ನಾವು ಮಾತಾಡಿದ್ವಿ. ಕ್ಲಾಸ್ ನಂಬರ್ 616ನಲ್ಲಿ ಆಗಸ್ಟ್ 2024 ಪಾರ್ಟ್ 7ನಲ್ಲಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಮುರಿತ, ಅಪಾರ ಪ್ರಮಾಣದ ನೀರು ಪೋಲು, ತುಂಗಭದ್ರಾ ಡ್ಯಾಮ್ ಡ್ಯಾಮೇಜ್, TB ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್, 70 ವರ್ಷದಲ್ಲಿ ಮೊದಲ ಬಾರಿ ಅವಘಡ, ಜಲಾಶಯ ಭಾಗಶಃ ಖಾಲಿ ಮಾಡಿ ದುರಸ್ತಿ ಮಾಡುವುದೊಂದೇ ಮಾರ್ಗ, 2ನೇ ಬೆಳೆಗಿಲ್ಲ ನೀರು ಅಂತ ಮಾತಾಡಿದ್ವಿ. ಆದರೆ ನಂತರದ ದಿನಗಳಲ್ಲಿ ಕನಯ್ಯ ಆಪರೇಷನ್ ಯಶಸ್ವಿ, 19ನೇ ಗೇಟ್ ಮತ್ತೆ ರೀಪ್ಲೇಸ್ ಮಾಡಿದ್ರು. ಅದಾದಮೇಲೆ ಎಲ್ಲ 33 ಗೇಟ್ಗಳನ್ನು ಕೂಡ ಇವತ್ತು ಕರ್ನಾಟಕ ಸರ್ಕಾರ, ತೆಲಂಗಾಣ ಮತ್ತು ಆಂಧ್ರ ಸರ್ಕಾರಗಳ ಒಂದು ಸಹಭಾಗಿತ್ವದಲ್ಲಿ ರೀಪ್ಲೇಸ್ ಮಾಡಿದ್ದಾರೆ. ತುಂಗಭದ್ರಾ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಬೆಟ್ಟಗಳ ವರಹಾ ಪರ್ವತದ ಗಂಗಾ ಮೂಲದಲ್ಲಿ ಜನಿಸುತ್ತೆ ತುಂಗಾ ನದಿ. ಅದೇ ರೀತಿಯಾಗಿ ತುಂಗಭದ್ರೆ ಮತ್ತೊಂದು ಶಾಖೆ ಅಥವಾ ಮತ್ತೊಂದು ಮೂಲ ಭದ್ರಾ ನದಿಯಾಗುತ್ತೆ. ಈ ಭದ್ರಾ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಶ್ರೇಣಿಯ ಗಂಗಾ ಮೂಲದಲ್ಲಿ ಉಗಮವಾಗುತ್ತೆ. ಮುಂದೆ ಭದ್ರಾ ಮತ್ತು ತುಂಗಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಸಂಗಮವಾಗಿ ತುಂಗಭದ್ರಾ ಎಂಬ ಹೆಸರಿನಿಂದ ಹರಿಯುತ್ತವೆ. 381 ಕಿಲೋಮೀಟರ್ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯು ಮುಂದೆ ಕೃಷ್ಣಾ ನದಿಗೆ ಕರ್ನೂಲು ಬಳಿ ಹೋಗಿ ಸಂಗಮವಾಗುತ್ತೆ. ಸೊ ಗಾಜನೂರು ಡ್ಯಾಮ್ ಅಂತ ಕರಿತೀವಿ. ಶಿವಮೊಗ್ಗದ ಗಾಜನೂರು ಬಳಿ ತುಂಗಾ ನದಿಗೆ ಅಡ್ಡಲಾಗಿ ಗಾಜನೂರು ಡ್ಯಾಮ್ ಅಥವಾ ತುಂಗಾ ಜಲಾಶಯವನ್ನ, ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕುಗಳ ಗಡಿ ಭಾಗದಲ್ಲಿ ಭದ್ರಾ ಅಣೆಕಟ್ಟು ಅಥವಾ ಲಕ್ಕವಳ್ಳಿ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಸೊ ಹೀಗೆ ಹರಿತಕ್ಕಂತಹ ಶೃಂಗೇರಿ ಮೂಲಕ ಬರುವ ತುಂಗಾ ನದಿಯು ಮುಂದೆ ಹರಿದು ಹೋಗಿ ಶಿವಮೊಗ್ಗದ ಹತ್ತಿರ ತುಂಗಾ ಜಲಾಶಯ ಅಥವಾ ಗಾಜನೂರು ಜಲಾಶಯ, ಅದೇ ರೀತಿಯಾಗಿ ಬಾಳೆಹೊನ್ನೂರಿನ ಮೂಲಕ ಹರಿದು ಬರತಕ್ಕಂಥ ಈ ಒಂದು ಭದ್ರಾ ನದಿಗೆ ಲಕ್ಕವಳ್ಳಿ ಡ್ಯಾಮ್ ಅಥವಾ ಭದ್ರಾ ಡ್ಯಾಮು, ಇವೆರಡೂ ಮುಂದೆ ಭದ್ರಾವತಿ ಮೂಲಕ ಭದ್ರಾ ನದಿ, ಶಿವಮೊಗ್ಗ ಮೂಲಕ ತುಂಗಾ ನದಿ ಹರಿದು ಹೋಗಿ ಶಿವಮೊಗ್ಗದ ಹತ್ತಿರ ಕೂಡಲಿ ಎಂಬಲ್ಲಿ
ಎರಡು ಸಂಗಮವಾಗಿ ಮುಂದೆ ತುಂಗಭದ್ರಾ ಹೆಸರಿನಿಂದ ಹರಿಯುತ್ತವೆ. ಆ ತುಂಗಭದ್ರಾ ನದಿಗೆ ನಮ್ಮ ಹೊಸಪೇಟೆ ಹತ್ತಿರ ಕೊಪ್ಪಳ ಜಿಲ್ಲೆಯ ಮುನ್ರಾಬಾದಲ್ಲಿ ಈ ಒಂದು ತುಂಗಭದ್ರಾ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ತುಂಗಭದ್ರಾ ನದಿಯ ಪ್ರಮುಖ ಉಪನದಿಗಳು ಕುಮದ್ವತಿ, ವರದಾ, ವೇದಾವತಿ. ಕೃಷ್ಣಾ ನದಿ ಹತ್ರ ಸಂಗಮವಾಗುತ್ತೆ. ತೆಲಂಗಾಣ ರಾಜ್ಯದ ಗದ್ವಾಲ ಜಿಲ್ಲೆಯ ಆಲಂಪುರ ಎಂಬಲ್ಲಿ ಕೃಷ್ಣಾ ನದಿಯನ್ನು ಹೋಗಿ ತುಂಗಭದ್ರಾ ನದಿ ಸಂಗಮವಾಗುತ್ತದೆ. ಸೊ ಇವುಗಳ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿರ್ತಕ್ಕಂಥ ವೇದಾವತಿ ನದಿಯು ಪಶ್ಚಿಮ ಘಟ್ಟಗಳ ಬಾಬಾ ಬುಡಾನ್ಗಿರಿ ಪರ್ವತಗಳಲ್ಲಿ ಮತ್ತು ಈ ಒಂದು ವೇದಾವತಿ ನದಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಬಂದು ತುಂಗಭದ್ರಾ ನದಿಯನ್ನು ಸಂಗಮವಾಗುತ್ತೆ. ಸೊ ಈ ಒಂದು ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಬಳಿ ವಾಣಿವಿಲಾಸ ಸಾಗರ ಅಥವಾ ಮಾರಿಕಣಿವೆ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಉಪನದಿಯಾಗಿರ್ತಕ್ಕಂಥ ವರದಾ ನದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಾ ಮೂಲದಲ್ಲಿ ಉಗಮವಾಗಿ ಹಾವೇರಿ ಜಿಲ್ಲೆಯ ಗಳಗನಾಥದ ಸಮೀಪ ತುಂಗಭದ್ರಾ ನದಿಯನ್ನು ಸಂಗಮವಾಗುತ್ತೆ. ಇನ್ನೊಂದು ಉಪನದಿ ಕುಮದ್ವತಿ. ಈ ಕುಮದ್ವತಿ ನದಿಯು ರಾಣೆಬೆನ್ನೂರಿನ ಮುದೇನೂರು ಬಳಿ ಈ ಒಂದು ತುಂಗಭದ್ರಾ ನದಿಯನ್ನು ಸಂಗಮವಾಗುತ್ತೆ. ಹೀಗೆ ಸೊ ಇಷ್ಟೆಲ್ಲ ಡೀಟೇಲ್ಸನ್ನು ನೀವು ನಮ್ಮ ಜಿಯೋಗ್ರಫಿ ಸೀರೀಸ್ ಏನಿದೆ ಕರ್ನಾಟಕ ಜಿಯೋಗ್ರಫಿ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೋಡ್ಬೋದು. ಇವತ್ತೇನು 33 ಗೇಟ್ಗಳ ನಿರ್ಮಾಣ ಆಗಿದೆ ಅಥವಾ ರೀಪ್ಲೇಸ್ ಮಾಡಿದ್ದಾರೆ ತುಂಗಭದ್ರಾ ಅಣೆಕಟ್ಟು ಅಥವಾ ಇದನ್ನು ಪಂಪಸಾಗರ ಅಂತ ಕೂಡ ಕರಿತೀವಿ. 132 TMC ಫೀಟಷ್ಟು ಸಂಗ್ರಹ ಸಾಮರ್ಥ್ಯವಿದ್ದರೂ ಕೂಡ ಅರೌಂಡ್ 25 to 30% ಇವತ್ತು ಹೂಳು ತುಂಬಿದೆ. ತುಂಗಭದ್ರಾ ನದಿಗೆ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯ ಗಡಿಭಾಗದಲ್ಲಿ ಹೊಸಪೇಟೆ ಹತ್ತಿರ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಿಸಲಾಗಿದ್ದು 49 ಮೀಟರ್ ಎತ್ತರ, 2443 ಮೀಟರ್ ಉದ್ದ ಇದೆ. 1953ರಲ್ಲಿ ಈ ಒಂದು ಅಣೆಕಟ್ಟಿನ ನಿರ್ಮಾಣ ಕಾರ್ಯಾಗಾರ ಕಂಪ್ಲೀಟ್ ಆಗಿತ್ತು. ಸೊ ನೀರಾವರಿ ಮತ್ತು ಜಲವಿದ್ಯುತ್ ಪ್ರಮುಖ ಯೋಜನೆಗಳಾಗಿದ್ದಾವೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯಗಳ ಜಂಟಿ ಯೋಜನೆ ಆಗುತ್ತೆ ಮತ್ತು ದೇಶದ ಏಕೈಕ ಸಿಮೆಂಟ್ ಮತ್ತು ಕಾಂಕ್ರೀಟ್ ಬಳಸಿಲ್ಲದೆ ಕೇವಲ ಮಣ್ಣು ಮತ್ತು ಸುಣ್ಣದ ಕಲ್ಲುಗಳಿಂದ ಕಟ್ಟಿದ ಏಕೈಕ ಅಣೆಕಟ್ಟು ಅಂತ ಕರೀತಾರೆ. ನೋಡ್ಬೋದು. ಇದರ ಮೇನ್ ಆರ್ಕಿಟೆಕ್ಟ್ ಯಾರಂತ ಎಕ್ಸಾಮಲ್ಲಿ ಕೇಳಿದರೆ ವೇಪಾ ಕೃಷ್ಣಮೂರ್ತಿರವರು. ಅವತ್ತು ಹೈದರಾಬಾದ್ ಸ್ಟೇಟ್ನ ಚೀಫ್ ಇಂಜಿನಿಯರ್ ಆಗಿದ್ದರು. 25% ಹೂಳು ತುಂಬಿರೋದ್ರಿಂದ ಕೊಪ್ಪಳ ಜಿಲ್ಲೆಯ ನವಲಿ ಹತ್ತಿರ ಸಮಾನಾಂತರ ಜಲಾಶಯವನ್ನು ನಿರ್ಮಿಸಲು ನಮ್ಮ ರಾಜ್ಯ ಸರ್ಕಾರ ಯೋಜಿಸಿದೆ. ಇದೇ ತುಂಗಭದ್ರಾ ಡ್ಯಾಮ್. ಇಷ್ಟು ಮಾಹಿತಿ ಆಗಿತ್ತು. ಇನ್ನು ಬೇರೆ ಬೇರೆ ಡೀಟೇಲ್ಸ್ ಇದೆ, ಇದರ PDF ಕೊಟ್ಟಾಗ ನೋಡಿ. ಕ್ವಶನ್ ನಂಬರ್ 3, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಎನ್ ಚಂದ್ರಬಾಬು ನಾಯ್ಡುರವರು ಕರ್ನೂಲು ಜಿಲ್ಲೆಯ ಜೊನ್ನಗಿರಿಯಲ್ಲಿ ಭಾರತದ ಮೊದಲ ದೊಡ್ಡ ಪ್ರಮಾಣದ ಖಾಸಗಿ ಚಿನ್ನದ ಗಣಿಗಾರಿಕೆ ಮತ್ತು ಸಂಸ್ಕರಣಾ ಘಟಕವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಕರ್ನೂಲು ಜಿಲ್ಲೆಯ ಜೊನ್ನಗಿರಿಯಲ್ಲಿ ಭಾರತದ ದೊಡ್ಡ ಪ್ರಮಾಣದ ಒಂದು ಖಾಸಗಿ ಚಿನ್ನದ ಗಣಿಗಾರಿಕೆ, ಖಾಸಗಿ ಚಿನ್ನದ ಮೈನಿಂಗ್ ನಡೀತಾ ಇದೆ. ಎಲ್ಲಿ ಅಂದರೆ ಕರ್ನೂಲು ಜಿಲ್ಲೆಯ ಜೊನ್ನಗಿರಿಯಲ್ಲಿ. ಅದೇ ರೀತಿಯಾಗಿ ದೇಶದಲ್ಲೇ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯದ ರಾಯಚೂರು ಜಿಲ್ಲೆಯ ಈ ಒಂದು ಲಿಂಗಸೂರು ತಾಲೂಕಿನ ಹಟ್ಟಿ ಏನಿದೆ ಅದು ದೇಶದ ಏಕೈಕ ಚಿನ್ನ ಉತ್ಪಾದಿಸ್ತಕ್ಕಂತಹ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗುತ್ತೆ. ಇವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕರ್ನೂಲು ಜಿಲ್ಲೆಯ ಜೊನ್ನಗಿರಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಖಾಸಗಿ ಚಿನ್ನದ ಗಣಿಗಾರಿಕೆ ಮತ್ತು ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಿದರು. ಈ ರೀತಿಯಾಗಿ ಪ್ರಥಮ ಅಂತಕ್ಕಂಥ ವಿಚಾರಗಳೇನಿರ್ತವೆ ಅವೆಲ್ಲವೂ ಕೂಡ ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟು. KA ಎಕ್ಸಾಮಲ್ಲಿ ಆಂಧ್ರ ಪ್ರದೇಶ ಚೀಫ್ ಮಿನಿಸ್ಟರ್ ಎನ್ ಚಂದ್ರಬಾಬು ನಾಯ್ಡು ಅಫಿಷಿಯಲಿ ಇನಾಗ್ರೇಟೆಡ್ ದ ಇಂಡಿಯಾಸ್ ಫಸ್ಟ್ ಲಾರ್ಜ್ ಸ್ಕೇಲ್ ಪ್ರೈವೇಟ್ ಗೋಲ್ಡ್ ಮೈನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಪ್ಲಾಂಟ್ ಎಟ್ ಜೊನ್ನಗಿರಿ ಇನ್ ಕರ್ನೂಲು ಡಿಸ್ಟಿಕ್. ದೇಶದ ಮೊದಲ ಖಾಸಗಿ ಚಿನ್ನದ ಗಣಿ ಉದ್ಘಾಟಿಸಿದ ಆಂಧ್ರ CM. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಜೊನ್ನಗಿರಿಯಲ್ಲಿ 405 ಕೋಟಿ ರೂಪಾಯಿ ವೆಚ್ಚದ ಚಿನ್ನದ ಗಣಿ ಮತ್ತು ಸಂಸ್ಕರಣಾ ಘಟಕವನ್ನು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡುರವರು ಉದ್ಘಾಟನೆಯನ್ನು ಮಾಡಿದರು. ಇದು ದೇಶದ ಮೊದಲ ಖಾಸಗಿ ಚಿನ್ನದ ಗಣಿ ಎನಿಸಿಕೊಂಡಿದೆ. ಮೊದಲ ವರ್ಷ 400 kg ಚಿನ್ನ ಉತ್ಪಾದಿಸ್ತಕ್ಕಂಥ ಉದ್ದೇಶವನ್ನು ಹೊಂದಲಾಗಿದೆ. ಅದೇ ರೀತಿಯಾಗಿ ಹಂತವಾಗಿ ಹೆಚ್ಚಿಗೆ ಉತ್ಪಾದಿಸಬೇಕನ್ನೋ ಉದ್ದೇಶ ಇದೆ. ಈ ಯೋಜನೆಯು 2047ರ ವೇಳೆಗೆ ಸ್ವರ್ಣ ಆಂಧ್ರ ನಿರ್ಮಿಸುವ ದೃಷ್ಟಿಕೋನವನ್ನು ಸಾಕಾರಗೊಳಿಸುವತ್ತ ಒಂದು ಸುವರ್ಣ ಅಧ್ಯಾಯವನ್ನು ಬರೆದಿದೆ ಎಂದು ನಾಯ್ಡುರವರು ಈ ಸಂದರ್ಭದಲ್ಲಿ ಹೇಳಿದರು. ಹಾಗಾದರೆ ಈ ಖಾಸಗಿ ಚಿನ್ನದ ಗಣಿಯ ಮಾಲೀಕರು ಅಥವಾ ಸಂಸ್ಥಾಪಕರು ಅಥವಾ ಓನರ್ ಯಾರು ಅಂದರೆ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ ಜಿಯೋ ಮೈಸೂರು ಸರ್ವಿಸಸ್ ಮತ್ತು ತ್ರಿವೇಣಿ ಅರ್ತ್ ಮೂವರ್ಸ್ ಕಂಪನಿಗಳು. ಜಿಯೋ ಮೈಸೂರು ಸರ್ವಿಸಸ್ ನೋಡಿ, ಹೆಸರು ಮೈಸೂರು ಇದೆ. ಜಿಯೋ ಮೈಸೂರು ಸರ್ವಿಸಸ್, ತ್ರಿವೇಣಿ ಅರ್ತ್ ಮೂವರ್ಸ್ ಕಂಪನಿಗಳು. ಸೊ ಕೀ ಡೀಟೇಲ್ಸ್ ಆಫ್ ಜೊನ್ನಗಿರಿ ಗೋಲ್ಡ್ ಪ್ರಾಜೆಕ್ಟ್. ಲೊಕೇಶನ್ ಅಲ್ಲಿ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಜೊನ್ನಗಿರಿ.
ಇನ್ವೆಸ್ಟ್ಮೆಂಟು 405 crores. ಯಾರು ಅಂದರೆ ಜಿಯೋ ಮೈಸೂರು ಸರ್ವಿಸಸ್, ಡೆಕ್ಕನ್ ಗೋಲ್ಡ್ ಮೈನ್ಸ್ ಅಂತ. ಇಲ್ಲಿ ತ್ರಿವೇಣಿ ಅರ್ತ್ ಅಂತ ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಡೆಕ್ಕನ್ ಗೋಲ್ಡ್ ಮೈನ್ಸ್ ಅಂತ ಇರಲಿ, ಒಂದು ಸ್ವಲ್ಪ ನೆನಪಿರಲಿ. ಪ್ರೊಡಕ್ಷನ್ ಎಷ್ಟಿದೆ ಅಂದರೆ ಫಸ್ಟ್ ಇಯರಲ್ಲಿ 400 kg ಉದ್ದೇಶ ಇದೆ ಟಾರ್ಗೆಟು, ಸೆಕೆಂಡ್ ಇಯರಲ್ಲಿ 900 kg ಗೋಲ್ಡ್ ಅಂತೆ, ಸಬ್ಸಿಕ್ವೆಂಟ್ಲಿ 2 ಟನ್ ಗೋಲ್ಡನ್ನು ಉತ್ಪಾದಿಸ್ತಕ್ಕಂಥ ಒಂದು ಪ್ಲಾನ್ ಇದೆ. ಇದರಲ್ಲಿ ರಾಯಲ್ಟಿ ಅಂದರೆ 4% ಆಫ್ ದ ಟೋಟಲ್ ರಾಯಲ್ಟಿ ಆಂಧ್ರ ಸರ್ಕಾರಕ್ಕೆ ಹೋಗುತ್ತೆ. ಮತ್ತು ಸುಮಾರು 600 ಎಕರೆಯಲ್ಲಿ ಇದು ಓಪನ್ ಪಿಟ್ ಅಂದರೆ ಡಿಗ್ ಮಾಡಿ ಬಾವಿ ರೀತಿಯಲ್ಲಿ ತೋಡ್ತಕ್ಕಂಥದ್ದು, ಅಂದರೆ ಅಂಡರ್ಗ್ರೌಂಡು ಟನೆಲ್ ಥರ ಮಾಡೋ ಪ್ಲಾನ್ ಅಲ್ಲ ಇದು. ಸೊ ಜಿಯೋ ಮೈಸೂರು ಜೊನ್ನಗಿರಿ ಪ್ರಾಜೆಕ್ಟ್ ಇನಾಗರೇಟೆಡ್. ಈಗ ಪ್ರಸ್ತುತ ಅಟ್ಟಿ ಗೋಲ್ಡ್ ಮೈನ್ಸ್ ಏನಿದೆ ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಟ್ಟಿಯಲ್ಲಿ, ಇದು ದೇಶದ ಏಕೈಕ ಫುಲ್ಲಿ ಆಪರೇಷನಲ್ ಸ್ಟೇಟ್ ಓನ್ಡ್ ಅಂಡರ್ಗ್ರೌಂಡ್ ಆ್ಯಂಡ್ ಓಪನ್ ಪಿಟ್ ಪ್ರೈಮರಿ ಗೋಲ್ಡ್ ಮೈನ್ ಆಗುತ್ತೆ. ಎರಡನೇದು ಜೊನ್ನಗಿರಿ, ಇದು ಆಂಧ್ರ ಪ್ರದೇಶದ್ದು, ಇದೊಂದು ಪ್ರೈವೇಟ್ ಎಂಟಿಟಿ, ಗೋಲ್ಡ್ ಮೈನಿಂಗ್ ವೆಂಚರ್ ಬೈ ಪ್ರೈವೇಟ್ ಜಿಯೋ ಮೈಸೂರು ಸರ್ವಿಸಸ್ ಆ್ಯಂಡ್ ಡೆಕ್ಕನ್ ಗೋಲ್ಡ್ ಮೈನ್ಸ್. ಇನ್ನು ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಥವಾ KGF ಅಂತೇನು ಈಗ ಮುಚ್ಚಿರ್ತಕ್ಕಂಥ ಒಂದು ಚಿನ್ನದ ಗಣಿಯಾಗುತ್ತೆ. ಅದೇ ಥರ ಇನ್ನು ಬೇರೆ ಬೇರೆ ಈವನ್ ಜಾರ್ಖಂಡಲ್ಲೂ ಕೂಡ ಕುಂದರ್ ಕೋಚಾ ಮೈನ್ ಇದೆ ಅಂತೆ, ಬಟ್ ಅವೆಲ್ಲ ಮೇ ಬಿ ಸ್ಮಾಲರ್ ಸ್ಕೇಲಲ್ಲಿ ಅಂದರೆ ಲಿಮಿಟೆಡ್ ಸ್ಕೇಲಲ್ಲಿ ಇರಬೇಕು. ಒಂದು ಲಾರ್ಜ್ ಸ್ಕೇಲಲ್ಲಿ ಅಂದರೆ ಒಂದು ಅಟ್ಟಿ ಗೋಲ್ಡ್ ಮೈನ್ಸು ಸರ್ಕಾರದ್ದು, ಜೊನ್ನಗಿರಿ ಗೋಲ್ಡ್ ಮೈನ್ಸು ಈಗ ಪ್ರೈವೇಟ್ದು. ಇಷ್ಟು ನೆನ್ಪಿಟ್ಟಿದೆ. ಕ್ವಶನ್ ನಂಬರ್ 4, ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 6 ವಿಭಿನ್ನ ಫಿಫಾ ವರ್ಲ್ಡ್ ಕಪ್ಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಐತಿಹಾಸಿಕ ದಾಖಲೆಯನ್ನು ಸ್ಥಾಪಿಸಿದರು. ಕ್ರಿಸ್ಟಿಯಾನೋ ರೊನಾಲ್ಡ್ ಸೆಟ್ ಎ ಹಿಸ್ಟೋರಿಕ್ ರೆಕಾರ್ಡ್ ಬೈ ಬಿಕಮಿಂಗ್ ದ ಫಸ್ಟ್ ಪ್ಲೇಯರ್ ಟು ಸ್ಕೋರ್ ಇನ್ 6 ಡಿಫ್ರೆಂಟ್ ಫಿಫಾ ವರ್ಲ್ಡ್ ಕಪ್ಸ್. ಈಗ 2026ರ ಈ ಒಂದು ಫಿಫಾ ವರ್ಲ್ಡ್ ಕಪ್ಪು ಎಲ್ಲಿ ನಡೀತಾ ಇದೆ? ಈಗ USA, ಮೆಕ್ಸಿಕೋ ಮತ್ತು ಕೆನಡಾ, ಈ 3 ದೇಶಗಳು ನಡೆಸ್ತಾ ಇದ್ದಾವೆ. ಇಲ್ಲೂ ಕೂಡ ಗೋಲನ್ನು ಹೊಡೆದಿದ್ದಾರೆ. ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ. CR7 ಅಂತ ಕರಿತೀವಿ, CR7 ಕ್ರಿಸ್ಟಿಯಾನೋ ರೊನಾಲ್ಡ್ 7. ಅದೇ ರೀತಿಯಾಗಿ 2022ರಲ್ಲಿ, ಈಗ 2026, ಅದಕ್ಕಿಂತ 4 ವರ್ಷದಿಂದ 2022ರಲ್ಲಿ ಕತಾರಲ್ಲಿ ನಡೆದಿತ್ತು. ಈ ಕತಾರ್ ವರ್ಲ್ಡ್ ಕಪ್ಪಲ್ಲೂ ಕೂಡ CR7 ಅಥವಾ ಕ್ರಿಸ್ಟಿಯಾನೋ ರೊನಾಲ್ಡೋ ಗೋಲನ್ನು ಗಳಿಸಿದ್ರು. ಅದರಿಂದ 2018, ಅದರಿಂದ 2014, ಅದರಿಂದ 2010, ಅದರಿಂದ 2006, ಹೀಗೆ 2006 1, 2010 2ನೇ ವರ್ಲ್ಡ್ ಕಪ್ಪು, 2014 3ನೇ ವರ್ಲ್ಡ್ ಕಪ್ಪು, 2018 4ನೇ ವರ್ಲ್ಡ್ ಕಪ್ಪು, 2022 5, 2026 6, ಈಗ 6 ವರ್ಲ್ಡ್ ಕಪ್ಪಲ್ಲಿ ಭಾಗವಹಿಸಿದ್ದೂ ಅಲ್ಲದೆ 6 ವರ್ಲ್ಡ್ ಕಪ್ಗಳಲ್ಲಿ ಒಂದಲ್ಲ ಒಂದು ಗೋಲುಗಳನ್ನು ಗಳಿಸಿ, ಹೀಗೆ ವಿವಿಧ 6 ವಿಭಿನ್ನ ವಿಶ್ವಕಪ್ಗಳಲ್ಲಿ ಗೋಲು ಗಳಿಸಿದ ಮೊಟ್ಟ ಮೊದಲ ಆಟಗಾರ ಎಂಬ ಐತಿಹಾಸಿಕ ದಾಖಲೆಯನ್ನು ಪೋರ್ಚುಗಲ್ ತಂಡದ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋರವರು ದಾಖಲೆಯನ್ನು ಮಾಡಿದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಸೆಟ್ ಎ ಹಿಸ್ಟೋರಿಕ್ ರೆಕಾರ್ಡ್ ಬೈ ಬಿಕಮಿಂಗ್ ಎ ಫಸ್ಟ್ ಪ್ಲೇಯರ್ ಟು ಸ್ಕೋರ್ ಇನ್ 6 ಡಿಫ್ರೆಂಟ್ ಫಿಫಾ ವರ್ಲ್ಡ್ ಕಪ್ಸ್. ಹಾಗಾದರೆ 2006ರಲ್ಲಿ ಯಾರು ನಡೆಸಿದ್ರು, 10ರಲ್ಲಿ ಯಾರು ನಡೆಸಿದ್ರು, 14ರಲ್ಲಿ ಯಾರು ನಡೆಸಿದ್ರು, 18, 22ರಲ್ಲಿ ಯಾರು ನಡೆಸಿದ್ರು ಅಂತ ಕೂಡ ಅಪ್ಡೇಟನ್ನು ಮಾಡ್ಕೊಳ್ರಿ. 60 ವರ್ಷಗಳ ದಾಖಲೆ ಹಿಂದಿಕ್ಕಿದ ರೊನಾಲ್ಡೋ. ಪೋರ್ಚುಗಲ್ ತಂಡದ ತಾರಾ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಪ್ರಸಕ್ತ ವಿಶ್ವಕಪ್ನಲ್ಲಿ ಉಜ್ಬೇಕಿಸ್ತಾನ ವಿರುದ್ಧ ಗೋಲನ್ನು ದಾಖಲಿಸುವ ಮೂಲಕ ಸತತ 6 ವಿಶ್ವಕಪ್ಗಳಲ್ಲಿ 2006, 10, 14, 18, 22, 26ಗಳಲ್ಲಿ ಗೋಲು ಗಳಿಸಿದ ಜಗತ್ತಿನ ಮೊದಲ ಆಟಗಾರ ಎಂಬ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಅದರ ಜೊತೆಗೆ 41 ವರ್ಷ ಮತ್ತು 138 ದಿನಗಳ ವಯಸ್ಸಿನ ರೊನಾಲ್ಡೋ ವಿಶ್ವಕಪ್ ಇತಿಹಾಸದಲ್ಲಿ ಗೋಲು ಗಳಿಸಿದ 2ನೇ ಅತ್ಯಂತ ಹಿರಿಯ ಆಟಗಾರ. ಅವರ ಹಿಂದೆ 1994ರಲ್ಲಿ ಕ್ಯಾಮರೂನ್ನ ರೋಜರ್ ಮಿಲ್ಲರ್ ಅವರು 42 ವಯಸ್ಸಿನಲ್ಲಿ ಗೋಲು ಗಳಿಸಿದ್ರಂತೆ. ಈವನ್ ಮೆಸ್ಸಿ ಕೂಡ 6 ವರ್ಲ್ಡ್ ಕಪ್ಗಳನ್ನು ಆಡಿದ್ದಾರೆ, ಇದೇ 2006ರಿಂದ 2026ವರೆಗೆ. ಆದರೆ ಮೆಸ್ಸಿ ಯಾವುದೋ ಒಂದು ವರ್ಲ್ಡ್ ಕಪ್ 2010 ಏನೋ ಗೋಲ್ ಗಳಿಸಿರಲಿಲ್ಲ. ಹಾಗಾಗಿ ಅವರು 5 ವರ್ಲ್ಡ್ ಕಪ್ಪಲ್ಲಿ ಮಾತ್ರ ಗೋಲ್ ಗಳಿಸಿದ್ದಾರೆ. ಹೀಗೆ ಇಂಥವೆಲ್ಲ ಕೇಳ್ತಾರೆ. 2006ರ ವರ್ಲ್ಡ್ ಕಪ್ಪನ್ನು ಜರ್ಮನಿ ನಡೆಸಿತ್ತು, 2010ರ ವರ್ಲ್ಡ್ ಕಪ್ಪನ್ನು ಸೌತ್ ಆಫ್ರಿಕಾ ನಡೆಸಿತ್ತು, 2014ರ ವರ್ಲ್ಡ್ ಕಪ್ ಬ್ರಾಜಿಲ್, 2018 ರಷ್ಯಾ, 2022 ಕತಾರ್, 2026 USA, ಮೆಕ್ಸಿಕೋ, ಕೆನಡಾ. ನೆನಪಿಡಬೇಕು. ಕ್ವಶನ್ ನಂಬರ್ 5,
ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಇನ್ಕಾಯ್ಸ್ ಯಾವ ನಗರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ? ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ INCOIS ಇನ್ಕಾಯ್ಸ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ವಿಚ್ ಸಿಟಿ? ಚೆನ್ನೈ, ಹೈದರಾಬಾದ್, ಬೆಂಗಳೂರು, ನವದೆಹಲಿ. ಅಂದರೆ ಹೈದರಾಬಾದಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂತಹ ಇನ್ಕಾಯ್ಸ್ ಅಥವಾ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಏನಿದೆ, ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ಇದರ ಕೆಲಸ ಏನು ಅಂತ ಕೇಳ್ಬೋದು. ಇನ್ಕಾಯ್ಸ್ ಲಾಂಚಸ್ ಸ್ಪೆಷಲೈಸ್ಡ್ ಎಲ್ ನಿನೋ ಬುಲೆಟಿನ್ಸ್ ಟು ಸೇಫ್ ಗಾರ್ಡ್ ದ ಇಂಡಿಯಾಸ್ ಮ್ಯಾರಿಟೈಮ್ ಸೆಕ್ಟರ್. ಈಗೇನು ಬರಗಾಲ ಬರ್ತಾ ಇದೆ, ಮಳೆ ಕಡಿಮೆ ಆಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ, ಅಂದರೆ ದೇಶಕ್ಕೆ ಎಲ್ಲಿನೋ ಹೊಡೆತ ಇದೆ ಅಂತ ಏನು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಬುಲೆಟಿನ್ಗಳನ್ನು ಇನ್ಕಾಯ್ಸ್ ಅವರು ಲಾಂಚ್ ಮಾಡಿದರು. ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಇನ್ಕಾಯ್ಸ್ recently started issuing a specialized El Nino bulletins to inform the maritime sectors about the possible impacts of ongoing El Nino conditions. ಈಗ ಪ್ರಸ್ತುತ ಏನೇನು ಎಲ್ ನಿನೋದಿಂದ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ಗಳಿಗೆ ಬುಲೆಟಿನ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ ಇನ್ಕಾಯ್ಸ್. ಹಾಗಾಗಿ ಇನ್ಕಾಯ್ಸ್ ಎಲ್ಲಿದೆ, ಅದರ ವಿಸ್ತೃತ ರೂಪವೇನು, ಅದರ ಪ್ರಧಾನ ಕಚೇರಿ ಎಲ್ಲಿದೆ, ಅದರ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಒಂದು ಇನ್ಕಾಯ್ಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಇನ್ಕಾಯ್ಸ್. ಇದರ ಪ್ರಧಾನ ಕಚೇರಿ ಹೈದರಾಬಾದಲ್ಲಿ ಬರುತ್ತೆ, ತೆಲಂಗಾಣದ ಹೈದರಾಬಾದಲ್ಲಿ 1999ರಲ್ಲಿ ಸ್ಥಾಪನೆಯಾಗಿತ್ತು. ಇದು ಕೇಂದ್ರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಡಿಯಲ್ಲಿ ಬರುತ್ತದೆ. ಅದು ಇತ್ತೀಚೆಗೆ ಒಂದಷ್ಟು ಬುಲೆಟಿನ್ಗಳನ್ನು ಎಲ್ಲಿನ ಬಗ್ಗೆ ಹೊರಡಿಸಿದೆ. ಕ್ವಶನ್ ನಂಬರ್ 6, ಸೈಬರ್ ವಂಚನೆ ತನಿಖೆಯನ್ನು ವೇಗಗೊಳಿಸಲು ಮತ್ತು ಎಲ್ಲ ರಾಜ್ಯಗಳಲ್ಲಿ E0 FIRಗಳನ್ನು ಹೊರಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಗಳಿಗೆ ಸಲಹೆಯನ್ನು ನೀಡಿದರು. PM ನರೇಂದ್ರ ಮೋದಿ ಅಡ್ವೈಸರ್ ಸ್ಟೇಟ್ಸ್ ರೋಲ್ ಔಟ್ E0 FIRs ಇನ್ ಆಲ್ ಸ್ಟೇಟ್ಸ್ ಟು ಸ್ಪೀಡ್ ಅಪ್ ದ ಸೈಬರ್ ಫ್ರಾಡ್ ಪ್ರೋಬ್ಸ್. ಏನಿದೆ E0 FIR ಅಂತ ನೋಡೋಣ. ಜೂನ್ 24, 2026 ಪ್ರಧಾನಿ ನರೇಂದ್ರ ಮೋದಿ ಅವರು 52ನೇ ಪ್ರಗತಿ ಅಂತಕ್ಕಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೈಬರ್ ವಂಚನೆ ಪ್ರಕರಣಗಳಿಗೆ ಸಂಯೋಜಿತ ಡಿಜಿಟಲ್ E0 FIR ವ್ಯವಸ್ಥೆಯನ್ನು ಜಾರಿಗೆ ತರಲು ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡಿದರು. ಈ ವ್ಯವಸ್ಥೆ ಅಥವಾ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಏನಿದೆ, ಈ ವ್ಯವಸ್ಥೆಯು ಗೃಹ ಸಚಿವಾಲಯದ ಅಡಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರಕ್ಕೆ ಸಂಪರ್ಕ ಹೊಂದಿದ್ದು ಹೆಚ್ಚಿನ ಮೌಲ್ಯದ ಸೈಬರ್ ಹಣಕಾಸು ವಂಚನೆ ದೂರುಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ E0 FIR ಅಂದರೆ ಏನು, ಅದರ ಬಗ್ಗೆ ಒಂಚೂರು ತಿಳ್ಕೊಂಬರೋಣ. ಎ E0 FIR ಅಂಡರ್ ದ ಸೆಕ್ಷನ್ 173 ಆಫ್ ದ ಭಾರತೀಯ ನಾಗರಿಕ ಸುರಕ್ಷಿತ ಸಂಹಿತ BNSS ಅಡಿಯಲ್ಲಿ ಸೆಕ್ಷನ್ 173ಯಲ್ಲಿ E0 FIR ಅಂತಕ್ಕಂಥ ಹೊಸ ಕಾನ್ಸೆಪ್ಟನ್ನು ತಂದಿದ್ದಾರೆ. ಇದರ ಉದ್ದೇಶ ಏನಂದರೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಥವಾ FIR ಅನ್ನು ಯಾವ ಪೊಲೀಸ್ ಸ್ಟೇಷನಲ್ಲೂ ಬೇಕಾದರೂ ಫೈಲ್ ಮಾಡ್ಬೋದು. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಆ ಇನ್ಸಿಡೆಂಟ್ ಎಲ್ಲಿ ನಡೆದಿದೆ ಆ ಪೊಲೀಸ್ ಸ್ಟೇಷನ್ನ ಜುರಿಸ್ಡಿಕ್ಷನ್ನಲ್ಲೇ ನೀವು ಕಂಪ್ಲೇಂಟ್ ರೈಸ್ ಮಾಡಿ ಅಂತಕ್ಕಂಥ ಒಂದು ಹಳೆಯ ವ್ಯವಸ್ಥೆ ಇತ್ತು. ಬಟ್ ಈಗ BNSS ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಅಡಿಯಲ್ಲಿ ಸೆಕ್ಷನ್ 173ಯಲ್ಲಿ ಏನು ಹೇಳ್ತಾ ಇದೆ, E0 FIR ದಾಖಲಿಸಲು ಅವಕಾಶವನ್ನು ಮಾಡ್ತಾ ಇದ್ದಾರೆ. ರಿಗಾರ್ಡ್ಲೆಸ್ ವೇರ್ ದ ಕ್ರೈಮ್ ಆಕ್ಚುಲಿ ಅಕರ್ಡ್, ಎಲ್ಲಿ ಕ್ರೈಮ್ ಆಗಿದೆ ಅದರ ಜುರಿಸ್ಡಿಕ್ಷನ್ ಲೆಕ್ಕಿಸದೆ ಎಲ್ಲಿ ಬೇಕಾದರೂ ನೀವು E0 FIRನ ದಾಖಲು ಮಾಡ್ಬೋದು. ಏನಿದು E0 ಅಂದರೆ, ನಂಬರ್ 0 ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಈಗ ಇನ್ಸಿಡೆಂಟ್ ಆಗಿರೋ ಪ್ರದೇಶವೇ ಬೇರೆ, ಫೈಲನ್ನು ಅಥವಾ FIR ಫೈಲ್ ಮಾಡ್ತಾ ಇರ್ತಕ್ಕಂಥ ಪ್ರದೇಶವೇ ಬೇರೆ ಆದರೂ ಕೂಡ FIR ಫೈಲ್ ಮಾಡ್ತಕ್ಕಂಥ ಪ್ರದೇಶ ಬೇರೆ ಆದರೂ ಆ ಒಂದು ಪೊಲೀಸ್ ಸ್ಟೇಷನ್ ಅವರು ಆ FIR ಅನ್ನು ದಾಖಲೆ ಮಾಡಿಕೊಂಡು ಅದಕ್ಕೊಂದು 0 ಅಂತ ನಂಬರ್ ಕೊಡ್ತಾರೆ, ಸೀರಿಯಲ್ ನಂಬರ್. ಆ ನಂತರ ಆ FIR ಅನ್ನು ಯಾವ ಜುರಿಸ್ಡಿಕ್ಷನಲ್ಲಿ ಕ್ರೈಮ್ ಆಗಿದೆಯೋ ಆ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವರು ಆ ಸೀಕ್ವೆನ್ಸ್ ನಂಬರ್ನ ಕೊಟ್ಕೊಳ್ತಾರೆ. ಅಲ್ಲಿ 100 ಆಗಿದೆಯಾ, 200 ಆಗಿದೆಯಾ, 300ನೇದ, 350ನೇದ ಆ ನಂಬರ್ನ ಕೊಟ್ಕೊಂತ ಹೋಗ್ತಾರೆ. ಹಾಗಾಗಿ E0 FIRಗಳನ್ನು ಲಾರ್ಜ್ ಮಾಡೋದಕ್ಕೆ ಯಾವುದೇ ಜುರಿಸ್ಡಿಕ್ಷನ್ ಅಥವಾ ಜಿಯೋಗ್ರಫಿಕಲ್ ಜುರಿಸ್ಡಿಕ್ಷನ್ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲಿ ಬೇಕಾದರೂ E0 FIRನ್ನು ರಿಜಿಸ್ಟರ್ ಮಾಡ್ಬೋದು. ಅದಕ್ಕೆ 0 ಅಂತ ನಂಬರ್ ಕೊಡ್ತಾರೆ. ನಂತರ ಆ ಕೇಸ್ ಟ್ರಾನ್ಸ್ಫರ್ ಆದಮೇಲೆ ಆ್ಯಕ್ಚುಯಲ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಅಲ್ಲಿ ಅವ್ರದ್ದು ಏನು ಸೀಕ್ವೆನ್ಷಿಯಲ್ ನಂಬರ್ ಇದೆಯೋ, ಅಂದರೆ ಆ FIR ಎಲ್ಲಿಗೆ ಎಂಡ್ ಆಗಿದೆಯೋ ಅಲ್ಲಿಂದ ಮುಂದಿನ ನಂಬರ್ ಕೊಟ್ಕೊಂತ ಹೋಗ್ತಾರೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಹಾಗಾಗಿ ಈ E0 FIR ಮತ್ತು ನಾರ್ಮಲ್ FIR ಇರ್ತಕ್ಕಂಥ ಮಧ್ಯ ವ್ಯತ್ಯಾಸ ಏನಂದರೆ, E0 FIR ಅನ್ನು ಯಾವ ಪೊಲೀಸ್ ಸ್ಟೇಷನ್ ಎನಿ ಜುರಿಸ್ಡಿಕ್ಷನ್ನಲ್ಲೂ ಕೂಡ ನಾವು ಫೈಲ್ ಮಾಡ್ಬೋದು.
ಆದರೆ ನಾರ್ಮಲ್ FIR ಒಂದು ಲೋಕಲ್ ಲಿಮಿಟ್ಸ್ ಇರುತ್ತೆ, ಅಲ್ಲಿ ಮಾತ್ರ ಆ ಒಂದು FIRನ ದಾಖಲು ಮಾಡಿ. ಸೀರಿಯಲ್ ನಂಬರ್ 0 ಕೊಡ್ತಾರೆ 0 FIR ಅಲ್ಲಿ. ಆ್ಯಕ್ಚುಯಲ್ ನಾರ್ಮಲ್ FIR ಅಲ್ಲಿ ಒಂದು ಸೀಕ್ವೆನ್ಷಿಯಲ್ ನಂಬರ್ ಇರುತ್ತೆ, ಕಂಟಿನ್ಯೂಸ್ ನಂಬರ್ ಇರುತ್ತೆ, ಆ ನಂಬರ್ ಕೊಡ್ತಾರೆ. ಆ್ಯಕ್ಷನ್ ಟೇಕನ್, ಹೌದು, ಈವನ್ ಇನ್ ದ ಕೇಸ್ ಆಫ್ ಸಮ್ ಸ್ಪೆಷಲ್ ಸೆನ್ಸಿಟಿವ್ ಕೇಸಸ್ ಲೈಕ್ ಕಿಡ್ನಾಪಿಂಗ್ ಆ್ಯಂಡ್ ಸೆಕ್ಸುವಲ್ ಅಸಾಲ್ಟ್ ಕೇಸಸ್ಸಲ್ಲಿ ಇಮಿಡಿಯೇಟ್ಲಿ ಈವನ್ 0 FIR ಕೇಸಲ್ಲೂ ಕೂಡ ತನ್ನ ಜುರಿಸ್ಟಿಕ್ಷನಲ್ಲಿ ಬರದೇ ಹೋದರೂ ಕೂಡ ಆ ಪೊಲೀಸ್ ಸ್ಟೇಷನ್ ಅವರು ತನಿಖೆಯನ್ನು ಇಮಿಡಿಯೇಟ್ಲಿ ಕೈಗೊಳ್ಳಬೇಕಾಗುತ್ತೆ. ನಾರ್ಮಲ್ FIR ಆದ ತಕ್ಷಣ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ತನಿಖೆ ಮಾಡ್ತಾರೆ. ಹೀಗೆ ಒಂದಷ್ಟು ಐಡಿಯಾ ಇರಲಿ ಅನ್ನೋ ಉದ್ದೇಶಕ್ಕೆ ಒಟ್ಟಾರೆಯಾಗಿ ದೇಶದ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಅಥವಾ ಎಲ್ಲ ರಾಜ್ಯದಲ್ಲೂ ಕೂಡ ಈ 0 FIRನ ರೋಲ್ಔಟ್ ಮಾಡಿ, ಸ್ಪೀಡ್ ಮಾಡಿ, ಅದರಲ್ಲೂ ಸೈಬರ್ ಅಟ್ಯಾಕ್ ಇದ್ದಾಗ, ಸೈಬರ್ ಫ್ರಾಡ್ಸ್ ಇದ್ದಾಗ ಈ 0 FIRನ್ನು ಫಸ್ಟ್ ತೆಗೆದುಕೊಂಡು ಸಾಲ್ವ್ ಮಾಡಿ ಅಂತ ಇತ್ತೀಚೆಗೆ ಪ್ರಗತಿ ಮೀಟಿಂಗಲ್ಲಿ ಪ್ರಧಾನಮಂತ್ರಿಗಳು ಆ ಅಫಿಷಿಯಲ್ಸ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. 10 ಲಕ್ಷಕ್ಕಿಂತ ಹೆಚ್ಚಿನ ಆರ್ಥಿಕ ವಂಚನೆ ಆದರೆ 1930ಗೆ ಸಹಾಯವಾಣಿ ಮೂಲಕ ನೀವು ಉಪಯೋಗಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ. ಇದೇ ವಿಚಾರವಾಗಿ ಮೊನ್ನೆ 2026ರ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎ ಜೀರೋ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ 0 FIR ಅಂಡರ್ ದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS 2023 ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ರು. ನೋಡಿ, ಪ್ರಶ್ನೆ UPSCಯಲ್ಲಿ ಬಂದು ಹೋಗಿದೆ ಆಲ್ರೆಡಿ. 0 FIR ಬಗ್ಗೆ ಏನು ಸರಿ ಇದೆ ಈ ಒಂದು BNSS ಮೂಲಕ ಅಂತ ಕೇಳಿದ್ದಾರೆ. ಸಾಲ್ವ್ ಮಾಡ್ಕೊಳ್ರಿ. ಇನ್ನು ಈ ಒಂದು 3 ಹೊಸ ಕಾನೂನುಗಳೇನು ಬಂದಿದ್ವು ಅದ್ರ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದೀವಿ. ಸೊ ಭಾರತೀಯ ದಂಡ ಸಂಹಿತೆ ಅಂತ ಏನಿತ್ತು IPC, ಅದನ್ನು ರಿಪ್ಲೇಸ್ ಮಾಡೋದಕ್ಕೆ ಭಾರತೀಯ ನ್ಯಾಯ ಸಂಹಿತೆ BNS ಬಂದಿದೆ. ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಅಥವಾ CRPC ಏನಿತ್ತು ಅದನ್ನು ರಿಪ್ಲೇಸ್ ಮಾಡೋದಕ್ಕೆ BNSS ಬಂದಿದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಇನ್ನೊಂದು ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು, ಭಾರತೀಯ ಸಾಕ್ಷ್ಯ ಕಾಯ್ದೆ, ಅದನ್ನು ರಿಪ್ಲೇಸ್ ಮಾಡೋದಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ BSA ಬಂದಿದೆ. ನೋಟ್ ಮಾಡ್ಕೊಳ್ರಿ. ಮತ್ತು ಇದರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಓದಿ, ಭಾಳ ಇಂಪಾರ್ಟೆಂಟ್ ಇದು. ಆಲ್ರೆಡಿ ಸಾಕಷ್ಟು ಬಾರಿ ಡಿಸ್ಕಷನ್ ಮಾಡಿದ್ದೀವಿ. PDF ಕೊಡ್ತೀನಿ, ಹೆಚ್ಚಿನ ಮಾಹಿತಿ ನೀವೇ ಓದಬೇಕು. ಒಂದೇ ಒಂದ್ಸಲ ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಇಂಡಿಯನ್ ಪೆನಲ್ ಕೋಡ್ IPC 1860 ಏನಿತ್ತು ಇದನ್ನು ರಿಪ್ಲೇಸ್ ಮಾಡೋದಕ್ಕೆ ಭಾರತೀಯ ನ್ಯಾಯ ಸಂಹಿತ ಬಿಲ್ಲನ್ನು ತಂದಿದ್ರು. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPC 1973 ಏನಿತ್ತು ಇದನ್ನು ರಿಪ್ಲೇಸ್ ಮಾಡ್ತಾ ಇದೆ ಭಾರತೀಯ ನಾಗರಿಕ ಸಂಹಿತ ಸುರಕ್ಷಿತ ಸಂಹಿತ, ಓಕೆ, BNSS. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು 1872 ಅದನ್ನು ರಿಪ್ಲೇಸ್ ಮಾಡಿ ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನು ತಂದಿದ್ದಾರೆ. ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಆಗಿದ್ದರು. ಜುಲೈ 1, 2024ರಿಂದ ಜಾರಿಗೆ ಕೂಡ ಬಂದಿದ್ದಾವೆ, ನೆನಪಿರಲಿ. ಕ್ವಶನ್ ನಂಬರ್ 7, ಭಾರತ ನೇತೃತ್ವದ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಬಾಂಗ್ಲಾದೇಶ ಅಧಿಕೃತವಾಗಿ 27ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ಬಾಂಗ್ಲಾದೇಶ್ ಅಫಿಷಿಯಲಿ ಜಾಯಿನ್ ದ ಇಂಡಿಯಾ ಲೆಡ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಎಸ್ ಎ 27th ಮೆಂಬರ್. ಈ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ಅಥವಾ IBC ಏನಂತ ಕರಿತೀವಿ, ಇದಕ್ಕೆ ಸೇರ್ಪಡೆಗೊಂಡ ಇತ್ತೀಚಿನ ದೇಶ ಯಾವುದು ಅಂತ ಕೇಳಿದರೆ ಬಾಂಗ್ಲಾದೇಶ 27ನೇ ದೇಶವಾಗ್ತಾ ಇದೆ. ಮತ್ತು ಹಲವಾರು ಬಾರಿ ಈ 7 ಬಿಗ್ ಕ್ಯಾಟ್ಸ್ ಯಾವ ಅಂತ ಕೇಳಿದರೆ ಟೈಗರ್, ಲಯನ್, ಲೆಪರ್ಡ್, ಸ್ನೋ ಲೆಪರ್ಡ್, ಚೀತಾ, ಜಾಗ್ವಾರ್, ಪೂಮಾ. ಸೊ ಯಾವಾಗ ಲಾಂಚ್ ಆಯಿತು ಅಂದರೆ ಏಪ್ರಿಲ್ 2023ರಲ್ಲಿ ಮೋದಿ ಅವರು ಈ ನಮ್ಮ ಪ್ರಾಜೆಕ್ಟ್ ಟೈಗರ್ ಬಂದು 50ನೇ ವರ್ಷವಾಗಿತ್ತು. ಆ ಸಂದರ್ಭದಲ್ಲಿ IBCಯನ್ನು ಲಾಂಚ್ ಮಾಡಿದರು, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ. ಈಗ 27ನೇ ಸದಸ್ಯ ರಾಷ್ಟ್ರವಾಗಿ ಬಾಂಗ್ಲಾದೇಶ ಜಾಯ್ನ್ ಆಗ್ತಾ ಇದೆ. ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ IBCA ಲಯನ್, ಟೈಗರ್, ಲೆಪರ್ಡ್, ಜಾಗ್ವಾರ್, ಸ್ನೋ ಲೆಪರ್ಡ್, ಚೀತಾ, ಪ್ಯೂಮಾ, ಈ 7 ದೊಡ್ಡ ಬೆಕ್ಕುಗಳ ಒಂದು ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸು ಏಪ್ರಿಲ್ 1, 2023 ಸ್ಥಾಪನೆ, ನವದೆಹಲಿ ಪ್ರಧಾನ ಕಚೇರಿ, 27 ಮೆಂಬರ್ ಕಂಟ್ರೀಸ್ ಇದೆ ಸದ್ಯ. ಇದು ಪ್ರಮುಖ 7 ದೊಡ್ಡ ಬೆಕ್ಕು ಪ್ರಭೇದಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ ಅಥವಾ ಚೀತಾ, ಜಾಗ್ವಾರ್ ಮತ್ತು ಪ್ಯೂಮಾಗಳು ಇವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ದೀವಿ, ಹಲವಾರು ಬಾರಿ PYQಗಳಲ್ಲಿ ಸಾಲ್ವ್ ಮಾಡಿದ್ದೀವಿ. ಒಂದು ಗ್ಲಿಮ್ಸಸ್ ಹೇಳ್ತಾ ಹೋಗ್ತೀನಿ, ಇದರ PDF ಕೊಟ್ಟಾಗ ಹೆಚ್ಚಿನ ಮಾಹಿತಿ ನೋಡ್ಕೋಬೇಕು. ಕ್ಲಾಸ್ ನಂಬರ್ 748 ಫೆಬ್ರವರಿ 2025 ಪಾರ್ಟ್ 6ಅಲ್ಲಿ ಹೇಳಿದಂತೆ
ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ನೋಡಲ್ ಏಜೆನ್ಸಿ ಆಗಿರುವ ಸಂಸ್ಥೆ ಯಾವುದು ಅಂತ ಮೊನ್ನೆ 2025 ಫೆಬ್ರವರಿಯಲ್ಲಿ ಮಾತಾಡಿದ್ವಿ. NTCA ಇದರ ನೋಡಲ್ ಏಜೆನ್ಸಿ ಆಗಿದೆ. ಸಿವಿಲ್ PC 2023ರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. In the event held in Karnataka to commemorate 50 years of Project Tiger, Prime Minister of India launched International Big Cat Alliance. ಯಾವ ದೇಶವು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನು ರಚಿಸಲು ಪ್ರಸ್ತಾಪ ಮಾಡಿದೆ? ಭಾರತ ಪ್ರಸ್ತಾಪ ಆಯಿತು. ಈಗ ಅದು ಸ್ಥಾಪನೆ ಕೂಡ ಆಗಿದೆ. 27ನೇ ಮೆಂಬರ್ ಜಾಯ್ನ್ ಆಗಿದ್ದಾರೆ ಕೂಡ ಬಾಂಗ್ಲಾದೇಶ. ಕೇಸ್ 2024 ಪ್ರಿಲಿಮ್ಸ್ ಪೇಪರಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಈಗ 5-6ನೇ ಸಲ ಆಯ್ತು ಈ ಕ್ವಶನ್ ಸಾಲ್ವ್ ಮಾಡೋದಕ್ಕೆ. ಕ್ವಶನ್ ನಂಬರ್ 8, ಸಮುದ್ರ ಸಹಕಾರವನ್ನು ಹೆಚ್ಚಿಸಲು ಭಾರತೀಯ ನೌಕಾಪಡೆ ಯುದ್ಧ ನೌಕೆಗಳಾದ INS ಉದಯಗಿರಿ ಮತ್ತು INS ಕವರಟ್ಟಿಯನ್ನು ಯಾವ ದೇಶಕ್ಕೆ ಇತ್ತೀಚೆಗೆ ರವಾನೆ ಮಾಡಲಾಗಿತ್ತು ಅಂದರೆ ವಿಯೆಟ್ನಾಂಗೆ. ಇಂಡಿಯನ್ ನೇವಿ ವಾರ್ಶಿಪ್ಸ್ INS ಉದಯಗಿರಿ, INS ಕವರತ್ತಿ ಅರೈವ್ಡ್ ಇನ್ ವಿಯೆಟ್ನಾಂ ಟು ಬೂಸ್ಟ್ ಮ್ಯಾರಿಟೈಮ್ ಕೋಆಪರೇಷನ್. ಯಾವ್ಯಾವ ಅಂದರೆ INS ಉದಯಗಿರಿ, INS ಕವರತ್ತಿ ಯಾವ ದೇಶಕ್ಕೆ ಹೋಗಿದ್ದು ಅಂದರೆ ವಿಯೆಟ್ನಾಂಗೆ. ಉದ್ದೇಶ ಏನೆಂದರೆ ಈ ಕರಾವಳಿಯಲ್ಲಿ ಅಥವಾ ಸಮುದ್ರ ವಿಚಾರದಲ್ಲಿ ಸಹಕಾರವನ್ನು ಕೋರೋದಕ್ಕೆ. ಭಾರತೀಯ ನೌಕಾಪಡೆ ಯುದ್ಧ ನೌಕೆಗಳಾದ INS ಉದಯಗಿರಿ, INS ಕವರತ್ತಿ ಜೂನ್ 22, 2026ರಿಂದ ವಿಯೆಟ್ನಾಂನ ಓಚಿ ಮಿನ್ ನಗರದ ನಾರೋಂಗ್ ಬಂದರಿಗೆ ಬಂದಿಳಿದವು. 3 ದಿನಗಳ ಭೇಟಿಗೆ ಭಾರತದ 2 ನೌಕೆಗಳು INS ಉದಯಗಿರಿ, INS ಕವರತ್ತಿ. INS ಉದಯಗಿರಿಯನ್ನು ಮಜಗಂಡಾಕ್ ಶಿಪ್ ಬಿಲ್ಡರ್ಸು ನಿರ್ಮಿಸಿಕೊಟ್ಟಿದ್ದಾರೆ. 2025ರಲ್ಲಿ ಕಮಿಷನ್ ಆಗಿತ್ತು. INS ಕವರತ್ತಿಯನ್ನು ಗೋಲ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಇಂಜಿನಿಯರ್ಸ್ ಕೋಲ್ಕತ್ತಾದವರು ನಿರ್ಮಿಸಿಕೊಟ್ಟಿದ್ದಾರೆ. 2020ರಲ್ಲಿ ಇದು ನೌಕಾ ಸೇನೆಗೆ ಸಮರ್ಪಣೆಗೊಂಡಿತ್ತು. ಕ್ವಶನ್ ನಂಬರ್ 9, ಜೈಪುರ್ ಹ್ಯಾಸ್ ಸೆಕ್ಯೂರ್ಡ್ 18th ಪೊಸಿಷನ್ ಗ್ಲೋಬಲಿ ಇನ್ ಟೈಮ್ ಔಟ್ಸ್ ಪ್ರೆಸ್ಟೀಜಿಯಸ್ ಬೆಸ್ಟ್ ಸಿಟೀಸ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ 2026 ರ್ಯಾಂಕಿಂಗ್. ಇಟ್ ಸ್ಟ್ಯಾಂಡ್ ಔಟ್ ಆಸ್ ದ ಓನ್ಲಿ ಇಂಡಿಯನ್ ಸಿಟಿ ಟು ಮೇಕ್ ಗ್ಲೋಬಲ್ ಟಾಪ್ 20 ಲಿಸ್ಟ್. ಅಂದರೆ ಟೈಮ್ ಔಟ್ ಅಂತಕ್ಕಂಥವ್ರು ಕಲೆ ಮತ್ತು ಸಂಸ್ಕೃತಿಗಾಗಿ 2026ರ ಅತ್ಯುತ್ತಮ ನಗರಗಳ ಶ್ರೇಯಾಂಕವನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಜೈಪುರ 18ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆ ಮೂಲಕ ಟಾಪ್ 20ಯಲ್ಲಿ ಇರ್ತಕ್ಕಂಥ ಭಾರತದ ಏಕೈಕ ನಗರವಾಗಿ ಕಾಣ್ತಾ ಇದೆ ಜೈಪುರ. ಜೈಪುರ್ ಅಮಾಂಗ್ ವರ್ಲ್ಡ್ಸ್ 20 ಬೆಸ್ಟ್ ಕಲ್ಚರಲ್ ಸಿಟೀಸ್. ಯಾರು ಇದನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ಟೈಮ್ ಔಟ್ ಅಂತಕ್ಕಂಥ ಒಂದು ಸಂಸ್ಥೆ. ಭಾರತದ ಜೈಪುರ 18ನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿ ಲಂಡನ್ ಇದೆ, 2ನೇ ಸ್ಥಾನದಲ್ಲಿ ಪ್ಯಾರಿಸ್, 3 ನ್ಯೂಯಾರ್ಕ್, 4 ಬರ್ಲಿನ್, 5 ಕೇಪ್ಟೌನ್ಗಳಿದ್ರೆ ಜೈಪುರ 18ನೇ ಸ್ಥಾನದಲ್ಲಿದೆ. ಸೊ ಇಂಡಿಯಾಸ್ ಪಿಂಕ್ ಸಿಟಿ ಜೈಪುರ್ ರ್ಯಾಂಕ್ಸ್ ಅಮಂಗ್ ವರ್ಲ್ಡ್ಸ್ ಟಾಪ್ 20 ಕಲ್ಚರಲ್ ಸಿಟೀಸ್ ಫಾರ್ 2026. ಕ್ವಶನ್ ನಂಬರ್ 10, ವೆನಿಜುವೆಲಾ ಇತ್ತೀಚೆಗೆ ಭೂಕಂಪಕ್ಕೆ ತುತ್ತಾಗಿತ್ತು. ಅಲ್ಲಿ ಒಂದು 2-3 ವಿಚಾರ ತಿಳ್ಕೋಬೇಕು. ಅಲ್ಲಿ ಡಬಲ್ ಇಂಪ್ಯಾಕ್ಟ್ ಆಫ್ ಅರ್ಥಕ್ವೇಕ್ ಅಂತ ಕರಿತೀವಿ. ಅಂದರೆ ಸತತವಾಗಿ 2 ಭೂಕಂಪಗಳು ಸಂಭವಿಸಿದವು. ಒಂದು 7.2 ಮ್ಯಾಗ್ನಿಟ್ಯೂಡು, ಇನ್ನೊಂದು 7.5 ಮ್ಯಾಗ್ನಿಟ್ಯೂಡ್. ಹಾಗಾಗಿ ಇದನ್ನು ಸೀಸ್ಮಿಕ್ ಡಬ್ಲೆಟ್ ಅಂತ ಕರೀತಾರೆ. ಹಾಗಾದರೆ ಸೀಸ್ಮಿಕ್ ಡಬ್ಲೆಟ್ ಅಂದರೆ ಏನು? ಇತ್ತೀಚೆಗೆ ಸೀಸ್ಮಿಕ್ ಡಬ್ಲೆಟ್ಟು ಯಾವ ದೇಶದಲ್ಲಿ ಅಕ್ಕರಾಗಿತ್ತು ಅಂದರೆ ವೆನಿಜುವೆಲಾ ದೇಶದಲ್ಲಿ. ವೆನಿಜುವೆಲಾ ದೇಶ ಎಲ್ಲಿ ಬರುತ್ತೆ ಮತ್ತು ಅದರ ಸುತ್ತಮುತ್ತಲ ರಾಷ್ಟ್ರಗಳು ಯಾವ್ಯಾವು, ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ವೆನಿಜುವೆಲಾದಲ್ಲಿ ಬುಧವಾರ ಸಂಭವಿಸಿದ್ದ ಪ್ರಬಲ ಅವಳಿ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ ಒಂದು ಕಡೆ 10,000 ಅಂತ ಹೇಳ್ತಾರೆ, ಒಂದು ಕಡೆ 1000 ಅಂತ ಹೇಳ್ತಾರೆ. ಒಟ್ಟಾರೆಗೆ ಅತಿ ದೊಡ್ಡ ಒಂದು ಭೂಕಂಪ, ಅದು ಡಬಲ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಅಂದರೆ 7.2ರ ತೀವ್ರತೆ ಭೂಕಂಪ ಸಂಭವಿಸಿದ ಕೇವಲ ಒಂದು 30-40 ಸೆಕೆಂಡಲ್ಲಿ ಮತ್ತೊಂದು 7.5ರಷ್ಟು ತೀವ್ರತೆಯ ಮತ್ತೊಂದು ಭಾರಿ ಭೂಕಂಪ ಸಂಭವಿಸಿದರೆ ಹೇಗಾಗಬೇಡ ಮತ್ತೆ. ಅಂದರೆ ಭೂಮಿ ಕಂಪಿಸಿದೆ, ಒಂದು 39-40 ಸೆಕೆಂಡ್ ಆದಮೇಲೆ ಮತ್ತೊಂದು ಎಫೆಕ್ಟ್ ಆಗಿಬಿಟ್ರೆ ಮತ್ತು ಡಬಲ್ ಎಫೆಕ್ಟ್ ಆಗಿ ಇನ್ನಷ್ಟು ತೊಂದರೆ ಆಗೋಯಿತು. ಹಾಗಾಗಿ ವೆನಿಜುವೆಲಾ ಇವತ್ತು ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ಏನು? ಸೀಸ್ಮಿಕ್ ಡಬ್ಲೆಟ್ ಅಂದರೆ ಏನು? 2 ಮೇಜರ್ ಅರ್ಥಕ್ವೇಕ್ಸು ಕೇವಲ ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ಆಗ್ಬಿಟ್ರೆ ಹೇಗಾಗಬೇಡ ಆ ದೇಶದ ಸ್ಥಿತಿ ಅಥವಾ ಆ ಪ್ರದೇಶದ ಸ್ಥಿತಿ. ಒಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ನೀವು.
ಒಂದು ವಿಡಿಯೋ ಆದರೂ ನೋಡಿ, ಯಾವ್ದಾರು ಆ್ಯನಿಮೇಟೆಡ್ ವಿಡಿಯೋ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಹೇಳೋದಾದರೆ ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ಅನ್ಕೊಳ್ಳೋಣ. ಸೊ ಈ ಒಂದು ಘರ್ಷಣೆ ಆಗ್ತಾ ಇದೆ ಅವೆರಡರ ಮಧ್ಯೆ. ಘರ್ಷಣೆ ಆಗೋ ಸಂದರ್ಭದಲ್ಲಿ ಒಂದು ಭೂಕಂಪ ಒಂದು ಕಡೆ ಸಂಭವಿಸಿ ಅದರ ಎಫೆಕ್ಟ್ ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಆಗಿದೆಯಂತೆ. ಟ್ರಾನ್ಸ್ಫರ್ ಆಗಿ ಅಲ್ಲಿ ಕೂಡ ಭೂಕಂಪ ಸಂಭವಿಸಿದ್ದಕ್ಕೆ ಸೊ ಡಬಲ್ ಎಫೆಕ್ಟ್ ಆಗಿದೆ ಅಥವಾ ಸೀಸ್ಮಿಕ್ ಡಬಲೆಟ್ ಅಂತ ಕರೀತಾರೆ. ಒಂದು ಅರ್ಥಕ್ವಿಕ್ಕಿನ ಸ್ಟ್ರೆಸ್ಸು ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲೂ ಕೂಡ ಅದಕ್ಕಿಂತ ತೀವ್ರವಾಗಿರ್ತಕ್ಕಂಥದ್ದು. ಒಂದು ಕಡೆ 7.2 ಆದರೆ ಫಸ್ಟ್ ಒನ್ನಲ್ಲಿ, ಸೆಕೆಂಡ್ ಒನ್ನಲ್ಲಿ 7.5 ಆದಿದ್ದಕ್ಕೆ ಸಾಕಷ್ಟು ತೊಂದರೆ ಅನುಭವಿಸುವ ಪರಿಸ್ಥಿತಿ ಇವತ್ತು ವಿಯೆಟ್ನಾಂಗೆ ಸಂಭವಿಸಿದೆ. ಇದನ್ನು ಸೀಸ್ಮಿಕ್ ಡಬಲೆಟ್ ಅಥವಾ ಡಬಲೆಟ್ ಅರ್ಥಕ್ವಿಕ್ ಅಂತ ಕರೀತಾರೆ. ಭೂಕಂಪದ ದ್ವಿಗುಣ ಆಗಿರ್ತಕ್ಕಂಥದ್ದು. ಭಾಳಷ್ಟು ಇಮೇಜ್ ಇದ್ದಾವೆ, ಇದರ PDF ಕೊಟ್ಟಾಗ ನೀವೇ ನೋಡ್ಕೊಳ್ರಿ ಯಾವ ರೀತಿಯಾಗಿ ಆಗಿದೆ ಅಂತ. ಇಲ್ಲಿ ಒಂದು ವಿಚಾರ ಹೇಳ್ತಾರೆ, ಒಂದು ಸೌತ್ ಅಮೆರಿಕನ್ ಪ್ಲೇಟ್ ಇದೆ ಅಂತ, ಇನ್ನೊಂದು ಕೆರಿಬಿಯನ್ ಪ್ಲೇಟ್ ಅಂತ. ಇವೆರಡರ ಮಧ್ಯೆ ಈ ಒಂದು ಘರ್ಷಣೆ ಆಗುವ ಮೂಲಕ ಹೆಚ್ಚಿನ ಭೂಕಂಪಗಳು ಆಗಾಗ ವೆನಿಜುವೆಲಾ ದೇಶದಲ್ಲಿ ಸಂಭವಿಸ್ತಾ ಇದೆ. ಒಂದು ಅರ್ಥಕ್ವಿಕ್ಕು 7.2 ಮ್ಯಾಗ್ನಿಟ್ಯೂಡ್ ಇದ್ದರೆ ಇನ್ನೊಂದು 7.5 ಮ್ಯಾಗ್ನಿಟ್ಯೂಡ್ ಇದೆ. ಆ ಮೂಲಕ ಮತ್ತಷ್ಟು ಹೆಚ್ಚಿನ ಒಂದು ತೊಂದರೆಗೆ ಕಾರಣ ಆಗಿದೆ. ಅಂದರೆ ಮೊದಲ ಅರ್ಥಕ್ವಿಕ್ ಆದಾಗ ಸಪೋಸ್ ಒಂದು ಬಿಲ್ಡಿಂಗ್ ಇದೆ, ಅದು ಸ್ವಲ್ಪ ಅಳ್ಳಾಡಿ ಹಾಗೆ ಹೇಗೋ ನಿಂತಿರುತ್ತೆ. ಸ್ವಲ್ಪ ಸೆಕೆಂಡ್ ನಂತರ ಮತ್ತೊಂದು ಎಫೆಕ್ಟ್ ಆಗ್ಬಿಟ್ರೆ ಮತ್ತು ಆ ಬಿಲ್ಡಿಂಗ್ ಬೀಳದೇ ಇರುತ್ತೆ ಹೇಳಿ, ಆ ರೀತಿ ಆಗಿರ್ತಕ್ಕಂಥ. 7.2 ಆ್ಯಂಡ್ 7.5 39 ಸೆಕೆಂಡ್ಸ್ ಗ್ಯಾಪ್ ಇದೆ. ಎಲ್ಲಿ ಅಂದರೆ ವೆನಿಜುವೆಲಾದ ರಾಜಧಾನಿ ಕ್ಯಾರಕಸ್ನ ಸಮೀಪದಲ್ಲಿ. ವೆನಿಜುವೆಲಾ ಇದನ್ನು ಬೊಲಿವೇರಿಯನ್ ರಿಪಬ್ಲಿಕ್ ಆಫ್ ವೆನಿಜುವೆಲಾ ಅಂತ ಕರಿತೀವಿ. ರಾಜಧಾನಿ ಕ್ಯಾರಕಸ್. ಅಲ್ಲಿನ ಅಧ್ಯಕ್ಷರು ಡೆಲ್ಸಿ ರೋಡ್ರಿಗೋಸ್ ಅವರು ಈಗ ಪ್ರಸ್ತುತ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ. ಯಾಕಂದರೆ ನಿಕೋಲಸ್ ಮಡುರೋ ಅಂತಕ್ಕಂಥ ಅವರ ಅಧ್ಯಕ್ಷರನ್ನು ಅಮೆರಿಕ ಬಂಧಿಸಿತ್ತು. ಅದ್ರ ಬಗ್ಗೆ ನಾವು ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಇಲ್ಲಿನ ಕರೆನ್ಸಿ ವೆನಿಜುವೆಲನ್ ಬೊಲಿವರ್. ಸೊ ಈಗ ವೆನಿಜುವೆಲಾ ದೇಶದ ಬಾರ್ಡ್ರಲ್ಲಿ ಯಾವ್ಯಾವ ರಾಷ್ಟ್ರಗಳಿದಾವೆ ಅಂದರೆ, ಇದು ವೆನಿಜುವೆಲಾ ಮ್ಯಾಪು. ಇದರ ಉತ್ತರಕ್ಕೆ ಕೆರಿಬಿಯನ್ ಸಮುದ್ರ ಇದೆ, ಅಟ್ಲಾಂಟಿಕ್ ಸಾಗರದ ಭಾಗವಾಗುತ್ತೆ. ಅದರ ರಾಜಧಾನಿ ಕ್ಯಾರಕಸ್ ಉತ್ತರದಲ್ಲಿದೆ, ಗಮನಿಸ್ಬೋದು. ಹಾಗೆ ಕ್ಯಾರಕಸ್ನ ಈ ಭಾಗದಲ್ಲಿ ಇಲ್ಲಿ ಹೆಚ್ಚಿನ ಭೂಕಂಪದ ತೀವ್ರತೆ ಎಫೆಕ್ಟ್ ಆಗಿದೆ. ಈ ವೆನಿಜುವೆಲಾ ದೇಶದ ಪಶ್ಚಿಮಕ್ಕೆ ಕೊಲಂಬಿಯಾ ದೇಶ ಇದೆ. ಪಶ್ಚಿಮ ಮತ್ತು ಆಗ್ನೇಯದಲ್ಲೂ ಕೂಡ ನೈಋತ್ಯದಲ್ಲಿ ಕೂಡ. ಹಾಗೆ ದಕ್ಷಿಣದಲ್ಲಿ ಬ್ರಾಜಿಲ್ ಇದೆ, ಪೂರ್ವದಲ್ಲಿ ಗಯಾನಾ ರಾಷ್ಟ್ರ ಇದೆ, ಈಶಾನ್ಯದಲ್ಲಿ ಅಟ್ಲಾಂಟಿಕ್ ಓಷನ್ ಅಥವಾ ಕೆರಿಬಿಯನ್ ಓಷನ್ನ ಭಾಗ ಇದೆ. ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಇದು ಕ್ಯಾರಕಸ್, ಇಲ್ಲಿ ಕೆರಿಬಿಯನ್ ಸಿ, ಈ ಕಡೆ ಕೊಲಂಬಿಯಾ, ಕೆಳಗಡೆ ದಕ್ಷಿಣದಲ್ಲಿ ಬ್ರಾಜಿಲ್, ಪೂರ್ವದಲ್ಲಿ ಗಯಾನಾ. ಇನ್ನು ವೆನಿಜುವೆಲಾ ಯಾವ ಕಾಂಟಿನೆಂಟಲ್ಲಿ ಬರುತ್ತೆ ಅಂದರೆ ದಕ್ಷಿಣ ಅಮೆರಿಕಾ ಅಥವಾ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಆಗುತ್ತೆ. ಈಕ್ವೇಟಾರ್ ಏನಿದೆ, ಈಕ್ವೇಟಾರ್ ಅಥವಾ ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿದೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ರಿ. ಅಲ್ಲಿನ ಅಧ್ಯಕ್ಷರು ನಿಕೋಲಸ್ ಮಡುರೋರವರು. ಇವ್ರನ್ನ ಅಮೆರಿಕ ಬಂಧಿಸಿತ್ತು, ಹಾಗಾಗಿ ಅವ್ರನ್ನ ರೀಪ್ಲೇಸ್ ಮಾಡೋದಕ್ಕೆ ಡೆಲ್ಸಿ ರೋಡ್ರಿಗೋಸ್ ಅವರನ್ನು ಅಧ್ಯಕ್ಷರನ್ನಾಗಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಲಾಗಿತ್ತು. K708 ಹುದ್ದೆಗಳ STA ಪೇಪರಲ್ಲಿ ಕೇಳಿದ್ರು. ಕ್ಲಾಸ್ ನಂಬರ್ 1041 ನಾವು ಸಾಲ್ವ್ ಮಾಡಿದ್ವಿ. ವೆನಿಜುವೆಲಾದ ಅಧ್ಯಕ್ಷರಾಗಿದ್ದ ನಿಕೋಲಸ್ ಮಡುರೋರ್ ಅವರನ್ನು ಸೆರೆ ಹಿಡಿದ ನಂತರ ಅಲ್ಲಿಯ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026 ಈ ಕೆಳಗಿನವರಲ್ಲಿ ಯಾರನ್ನು ನೇಮಿಸಲಾಗಿದೆ ಅಂದರೆ ಡೆಲ್ಸಿ ರೋಡ್ರಿಗೋಸ್ ಅವರನ್ನು. ನಾವು ಜನವರಿ 2026 ಪಾರ್ಟ್ 1ನಲ್ಲಿ ಸೊ ವೆನಿಜುವೆಲಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂದರೆ, ಜನವರಿ 3, 2026 US ಮಿಲಿಟರಿ ಕಾರ್ಯಾಚರಣೆಯ ಪರಿಣಾಮವಾಗಿ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನು ಸೆರೆ ಹಿಡಿಯಲ್ಪಟ್ಟರು ಮತ್ತು ವೆನಿಜುವೆಲಾದ ಉಪಾಧ್ಯಕ್ಷೆ ಡೆಲ್ಸಿ ರೋಡ್ರಿಗೋಸ್ ಅವರನ್ನು ಮಧ್ಯಂತರ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದರು ಅಂತ ಮಾತಾಡಿದ್ವಿ. ಸೊ ಎರಡೂ ಕೂಡ ಸರಿಯಾಗಿದ್ದವು, ನೋಡ್ಬೋದು. ಇಷ್ಟು ಕ್ಲಾಸ್ ನಂಬರ್ 1175 ಆಗಿತ್ತು ಮತ್ತು ಜುಲೈ 2026 ಪಾರ್ಟ್ 3 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಇದರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಓದ್ಕೊಳ್ರಿ, ಗೂಗಲ್ ಮಾಡಿ ಇನ್ನಷ್ಟು ಡೀಟೇಲ್ಸನ್ನು ಪಡೀರಿ, ಅಪ್ಡೇಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.